ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಮುರಳಿಯವರೇ ಯಾರಿನ್ ಕರ್ಸ್ತಾ ಇದ್ದೀರಾ? ಏನು ಸ್ಪೆಷಲ್ ಆಗಿರೋದು ತೋರಿಸ್ತಾ ಇದ್ದೀರಾ? ಸಾಕಷ್ಟು ಜನ ಫೇಸ್ಬುಕ್ ನಲ್ಲಿ ಇದು ಬೇಕು ಅದು ಬೇಕು, ನಾವು ಅಲ್ಲಿದ್ದೀವಿ, ನಮ್ಗೆ ಸಿಗ್ತಾ ಇಲ್ಲ, ನಾವು ನೋಡ್ಕೋಬೇಕು ಅಂತ ಕೇಳಿದ್ನೆಲ್ಲಾನು ಸುಚಿತ್ ಅವ್ರಿಗೆ ಮಾಡಕ್ ಹೇಳಿದೀವಿ. ಸುಚಿತ್ ಅವರು ಬಂದಿದ್ದಾರೆ, ಅದು ಏನ್ ಮಾಡ್ತಾರೋ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ. ಓಕೆ ಸುಚಿತಾ ನಮಸ್ಕಾರ, ಬನ್ರಿ ಬೇಗ. ನೀವು ಬರೋದ್ಕಿನ್ನ ಮೊದಲನೇ ಗೊತ್ತಾಯ್ತು ನೀವೇನ್ ಮಾಡ್ತೀರಾ ಅಂತ. ಯಾಕೆ ನೀವು ನಿನ್ನೆಯಿಂದ ಕೇಳ್ತಾ ಇದೀನಿ ಏನ್ ಮಾಡ್ತೀರಾ ಅಂತ ಹೇಳಿದಿಲ್ಲ. ಇವನ್ನ 2 ದಿವಸ ಮೊದಲು ಗೊತ್ತಾಯ್ತು ನನಗೆ ನೀವೇನ್ ಮಾಡ್ತೀರಾ ಅಂತ. ಇದು ಬಹಳ ದಿನದಿಂದ ರಿಕ್ವೆಸ್ಟೆಡ್ ರೆಸಿಪಿ. ಯಾಕೆ ತುಂಬಾ ಜನ ಕೈಮಾ ಉಂಡೆ ಸಾರು ನಿಮ್ ಸ್ಟೈಲ್ ಅಲ್ಲಿ ತೋರಿಸಿ ಅಂತ ಕೇಳ್ತಾ ಇದ್ರು. ಕೈಮಾ ಉಂಡೆ ಸಾರು ಜೊತೆಗೆ ಇಕ್ಕಿದ ಬೇಳೆ ಮತ್ತೆ ಇನ್ಯಾರೋ ಕೇಳಿದ್ರು ಇದ್ಕಿದ ಬೇಳೆ ಕೈಮಾ ಉಂಡೆ ಸಾರು ವೈಟ್ ರೈಸ್ ಜೊತೆ ಮುದ್ದೆ ಜೊತೆ ತಿನ್ನೋದಕ್ಕೆ ತೋರಿಸಿ ಅಂತ. ಸೊ ರಿಕ್ವೆಸ್ಟೆಡ್ ರೆಸಿಪಿ ಇವತ್ತು ಅದನ್ನ ಮಾಡ್ತಾ ಇದ್ದೀನಿ. ಓಕೆ 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 ಕರೆಕ್ಟ್. ಇಕ್ಕಿದ ಬೇಳೆ ಎಲ್ಲಿ ಸಿಕ್ತು ನಿಮ್ಗೆ? ಇವಾಗಿನ ಅವರೆಕಾಯಿ ಎಲ್ಲಾ ಸೀಸನ್ ಅಲ್ಲೂ ಸಿಗುತ್ತೆ, ಎಲ್ಲಾ ಟೈಮು ಸಿಗುತ್ತೆ ನಿಮ್ಗೆ. ಹಂಗಂತೀರಾ? ಅದು ಸರಿನೇ. ಯೂಶಲಿ ಡಿಸೆಂಬರ್ ಅಲ್ಲಿ ಶುರು ಮಾಡ್ತಾ ಇದ್ವಿ, ಈ ಸರಿ ನವೆಂಬರ್ ಅಲ್ಲಿ ಶುರು ಮಾಡ್ಬಿಡಿದ್ವಿ ಇಕ್ಕಿದ ಬೆಳೆ ತಿನ್ನಕ್ಕೆ. ಓಕೆ, ಈ ವರ್ಷದ ಮೊದಲನೇ ಇಕ್ಕಿದ ಬೆಳೆ ಶುರು ಮಾಡ್ತಾ ಇರೋ ಸುಚಿತ್ರಾ, ಕಾಂಗ್ರಾಚುಲೇಷನ್. ಶುರು ಮಾಡಿ, ಏನೇನ್ ತಂದಿದ್ರೆ ಹೇಳಿ. ಹಿತಕ ಬೇಳೆ ಕೈಮಾ ಉಂಡೆ ಸಾರು ಬೇಕಾಗುವ ಸಾಮಗ್ರಿಗಳು: ಇದಕ್ಕಿದ ಬೇಳೆ, ಕೈಮಾ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಮೊಟ್ಟೆ, ತೆಂಗಿನಕಾಯಿ ತುರಿ, ಗಸಗಸೆ, ಹುರಿಗಡಲೆ, ಚಕ್ಕೆ, ಲವಂಗ, ಕಾಳು ಮೆಣಸು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಇವಾಗ ನಾನು ಒಗ್ಗರಣೆಗೆ ಹಾಕ್ಬಿಡೋಣ. ಒಗ್ಗರಣೆಗೆ ಹಾಕ್ತೀರಾ? ಏನ್ ಕೊಡ್ಬೇಕು ನಿಮ್ಗೆ? ಕಾಳು ಸ್ವಲ್ಪ ಬೇಯ್ತಾ ಇರುತ್ತೆ, ನಂತರ ಮಸಾಲೆಗಳನ್ನ ರುಬ್ಕೊಂತೀನಿ. ಕೈಮಾ ಉಂಡೆಗೆ ಒಂದ್ ಬೇಕು, ಸಾರು ಮಾಡೋದು ಕಾಳು ಒಗ್ಗರಣೆಗೆ ಒಂದ್ ಬೇಕು. ಫಸ್ಟು ಕಾಳುಗಳಿಗೆ ಬೇಯಿಸಿ ಆಮೇಲೆ ನೋಡೋಣ ಕತೆ. ನೀರ್ ಹಾಕ್ಬೇಕಲ್ಲ? ಇಲ್ಲ, ಎಣ್ಣೆ. ಎಣ್ಣೆನಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ ಅವ್ರು ಬಂದು ಅದ್ಭುತವಾಗಿರುವಂತ ಇಕ್ಕಿದ ಬೆಳೆ ಕೈಮಾ ಉಂಡೆಯ ಸಾರನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಎಣ್ಣೆ ಹಾಕಿ, ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಬೇಕಾ? ತುಪ್ಪ ಅಂತ ಕೇಳ್ಬಾರ್ದು ನೀವು, ಅದು ಆಪ್ಷನಲ್, ರುಚಿ ಹೆಚ್ಚುತ್ತೆ. ಶ್ರೀಕೃಷ್ಣ ತುಪ್ಪ. ಶ್ರೀಕೃಷ್ಣ ತುಪ್ಪ ಹಾಕಿ. ಎಸ್, ಸಾಕು. ಸಾಕಾ? ಈರುಳ್ಳಿ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಒಗ್ಗರಣೆಗೆ. ಓಕೆ, ಸಾಕು ಇಷ್ಟೇನೆ? ಸಾಕು. ಓಕೆ, ಇಲ್ಲಿ ಈರುಳ್ಳಿ 3 ಸತಿ ಬಳಸ್ತೀನಿ ನಾನು. ಹೌದಾ? ಮೊದಲನೇ ಸುತ್ತಿನ ಈರುಳ್ಳಿ ಕಾಳು ಒಗ್ಗರಣೆ ಬಳಸ್ತಾ ಇದ್ದೀನಿ. ನೆನ್ಸಿ ಇದ್ಕಿರಂತ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಕಾಳ್ರಿ. ಚಿತ್ಕವ್ರೆ ಅಂತ ಏನ್ ಹೇಳ್ತೀವಿ, ಇದ್ಕವ್ರೆ. ಇಕ್ಕಿದ ಬೇಳೆ ಅಂತ ಕರೀರಿ, ಚಿತ್ಕವ್ರೆ ಅಂತ ನಮ್ಮ ಮೈಸೂರಲ್ಲಿ ಅನ್ನೋದು ರೀ. ಒಳ್ಳೆ ಕತೆ ಆಯ್ತು ನಿಮ್ದು, ಹಾಕ್ರಿ. ಎರಡೇ ಹೇಳ್ಬೇಕಲ್ಲ? ಆಯ್ತು, ಯಾರು ಹೇಗೆ ಕರೀತಾರ ಹಾಗೆ. ಇದ್ಕವ್ರೆ, ಹೌದು, ಇದ್ಕಿದ ಬೇಳೆ. ಎಸ್. ಇದು 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 ಮನಸ್ಸು ತಟ್ಬೇಕ್ರಿ ನಾ ಮಾತಾಡೋದು ಸುಚಿತ್ರಾ. ಮನ್ಸಕ್ಕೆ ತಟ್ಟೋ ಪ್ರಶ್ನೆ ಅಲ್ಲ, ಇಲ್ಲ ಹೊಟ್ಟೆಗಾರ ತಟ್ಬೇಕು. ಬಿಡಿ ಹಾಕ್ರಿ. ನಮ್ಮ ಇದನ್ನ ಕಾರ್ಯಕ್ರಮ ಯೂಸ್ ಮಾಡ್ತಾ ಇದೀವಿ ನಮ್ಮ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ. ಸಿಕ್ಕಾಪಡೆ ಸಖತ್ತಾಗಿರುತ್ತೆ, ಒಳ್ಳೆ ಕಲರ್, ಒಳ್ಳೆ ರುಚಿ. ಸಾಕು. ಇವಾಗ ಒಗ್ಗರಣೆಗೆ ಹಾಕಿರೋದ್ರಿಂದ ನಾವು ಕಾಳು ಇದರಲ್ಲೇ ಚೆನ್ನಾಗಿ ಬೇಯುತ್ತೆ ನಮಗೆ. ನಾನು ಅಷ್ಟರಲ್ಲಿ ಕೈಮಾಗೆ ಮಸಾಲೆನ ರುಬ್ಕೊಳ್ಳಿ ಮೇಡಮ್, ದಯವಿಟ್ಟು ರುಬ್ಕೊಳ್ಳಿ. ಕೈಮಾ ಫೈನ್ ಆಗಿ ಇದಾಗಿರ್ಬೇಕು, ಚೆನ್ನಾಗಿ ಸಣ್ಣ ಸಣ್ಣ ಕಟ್ ಆಗಿರ್ಬೇಕು. ಓಕೆ, ಫಸ್ಟ್ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಮತ್ತೆ ಮುರಳಿಯವ್ರಿ, ಮಸಾಲೆ ನಾವೇನ್ ರುಬ್ತೀವಿ ಇದು ಎರಡಕ್ಕೂ ಯೂಸ್ ಮಾಡ್ಕೋಬೇಕು. ಉಂಡೆಗೆ, ಕೈಮಾ ಉಂಡೆಗೆ ಮತ್ತೆ ಸಾರಿಗೆ. ಎಸ್ ಮೇಡಮ್. ಶುಂಠಿ. ಓಕೆ, ಶುಂಠಿ. ಬೆಳ್ಳುಳ್ಳಿ. ಎಸ್, 2 ಗಡ್ಡೆ ಆಗ್ಬೋದು ಸ್ಮಾಲ್ ಆದ್ರೆ. ಎಸ್. ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಂದು 2-3 ಪೀಸು. ಚಕ್ಕೆ. ಓಕೆ. ಲವಂಗ. ಎಸ್ ಮೇಡಮ್. ಒಂದು 4-5. ಇದಕ್ಕೆ ನನಗೆ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಬೇಕು. ಕೊಟ್ಬಿಡ್ಲಾ? ತೊಗೊಳ್ಳಿ, ನಿಮ್ಗೆ ಎಷ್ಟು ಬೇಕು ಹಾಕೊಳ್ಳಿ. ಧನಿಯಾ ಪೌಡರ್ ಬಿಡಿ, ಏನ್ ಬಿಡ್ರಿ, 1 ಸ್ಪೂನ್ ತಾನೆ. 2 ಸ್ಪೂನ್ ಹಾಕಿ. 2 ಸ್ಪೂನಾ? ಸಾಕು ಬಿಡ್ರಿ. ಇನ್ನೇನ್ ಬೇಕ್ರಿ? 1 ಸ್ಪೂನು ಚಿಲ್ಲಿ ಪೌಡ್ರಾ? ಕೊಡ್ತೀನಿ ತಳ್ರಿ. ಎವರೆಸ್ಟ್ ಅವ್ರ ಚಿಲ್ಲಿ ಪೌಡ್ರು, ಧನಿಯಾ ಪೌಡರ್ ಎಲ್ಲ ಸಿಕ್ಕಾಬಿಡೆ ಸಕ್ಕದಾಗಿರುತ್ತೆ. ಹಾಕಿ. ಯಾಕಂದ್ರೆ ಖಾರ ನಾನು ಹೇಳ್ತಾ ಇದ್ದೀನಿ, ಇದು ಸಾರಿಗೂ ಬೇಕು ಮತ್ತೆ ಉಂಡೆಗೂ ತೆಗೆದಿಟ್ಕೋತೀವಿ ನಾವು ಖಾರನ. ಹಾಕೊಡ್ರಿ. ಸ್ವಲ್ಪ ಕಡಿಮೆ ಮಾಡಿ ಇದನ್ನ. ಕಡಿಮೆ ಮಾಡೋಣ. ಚೆನ್ನಾಗಿ ಬೆಂದೋಯ್ತು, ಒಳ್ಳೆ ಫ್ರೈ ಆಗೋಯ್ತು. ಆ ಕಡೆಗೆ. ಎಸ್ ಮೇಡಮ್. ನೆಕ್ಸ್ಟ್ ಒಂದು 4 ಮೆಣಸು. 4 ಅದಕ್ಕ ಎಕ್ಸ್ಟ್ರಾ ಖಾರ ಕೊಡಕ್ಕ. ಈರುಳ್ಳಿ ಮೇನ್ ಅದೇನಾ? ಚಿಕ್ಕದಾದ್ರೆ ಒಂದು 2 ಈರುಳ್ಳಿ ಎಷ್ಟು ಬೇಕು. ಅಂದ್ರೆ 2ನೇ ಸುತ್ತಿ ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀರಾ?
ಓಕೆ ಹಾಕಿ. ಇಷ್ಟು ಆದಷ್ಟು ಕೈಮಾಗೆ ಅಂತ ಹೇಳಿದಾಗ ಓಕೆ ಕೈಮಾ ನೀರ್ ಹಾಕ್ಬಾರ್ದು, ಬಿಟ್ಕೋಬಾರ್ದು ನಮ್ಗೆ. ಓಕೆ ನೀರ್ ಕಡಿಮೆ ಹಾಕಿ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ನೀರು. ಇದು ಮಸಾಲೆಗೆ ಇದು. ಅದೇ ಹೇಳಿದ್ದು, ನೀರ್ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ಓಕೆ ಮೇಡಮ್. ಗಟ್ಟಿಗೆ ರುಬ್ಕೋಬೇಕು ಆದಷ್ಟು ಮಸಾಲೆ. ಎಸ್. ಆಗಿದೆಯಾ? ಗಟ್ಟಿಗೆ ಆಗಿದೆಯಾ? ನೈಸ್ ಆಗಿ ರುಬ್ಕೋಬೇಕು. ಕೈ ಮುಖೆ ನೈಸ್ ಆಗಿರ್ಬೇಕಲ್ವಾ? ಹೌದು. ಬಾಯಿಗೆಲ್ಲ ಏನು ಸಿಗಬಾರ್ದು. ಹೌದು. ಕೈಮಾ ಬುಳಕ್ಕಂತ ಒಳಗಾದ ತಕ್ಷಣ ಒಳಗೋಗ್ಬಿಡ್ಬೇಕು ಅಲ್ವೇ? ಹೌದು. ಕರೆಕ್ಟ್. ಈಗ ಕಾಯಿ ಗಸಗಸೆನ ರುಬ್ಕೊಂತೀನಿ. ರುಬ್ಕೊಂಡ್ಬಿಡ್ತೀನಿ. ಈ ಕ್ವಾಂಟಿಟಿ ಕಡಿಮೆ ಇದೆ, 1/4 kg. ಹೌದು. ಸ್ವಲ್ಪ ಕಾಯಿ ಸಾಕು ನನಗೆ. ಸಾಕಲ್ಲ? ಅಷ್ಟೇ ಕಾಯಿ. ಕಾಯಿ ಗಸಗಸೆ 1 ಸ್ಪೂನ್ ಅಷ್ಟು. ಹುರ್ಗಡ್ಲೆ ಸ್ವಲ್ಪ. ಇದು ಹುರ್ಗಡ್ಲೆ ಏನಕ್ಕೆ ಹಾಕ್ತೀವಿ ಅಂದ್ರೆ ಬೈಂಡಿಂಗ್, ಗಟ್ಟಿಗೆ ಉಂಡೆ ಹೊಡಿಬಾರ್ದು ಅಂತ ಹಾಕೋದು. ಇದನ್ನು ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ವೀಕ್ಷಕರ ಒತ್ತಾಯದ ಮೇರೆಗೆ ಇಕ್ಕಿದ ಬೇಳೆ ಕೈಮಾ ಉಂಡೆ ಸಾರನ್ನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತಾ ಅವರು. ಸಾಕಷ್ಟು ಜನ ಕೇಳಿದ್ದಾರೆ ಇನ್ನೇನು ಸೀಸನ್ ಶುರು ಆಗ್ಬಿಡುತ್ತೆ, ಶುರು ಆದ್ಮೇಲೆ ತೋರಿಸ್ಬೇಡಿ, ಯಾಕಂದ್ರೆ ನಾವು ಮೊದಲೇ ಪ್ರಿಪ್ರೇಷನ್ ಮಾಡ್ಕೋಬೇಕು, ನೋಡ್ಕೋಬೇಕು, ಬರ್ಕೋಬೇಕು ಅಂತ. ಏನಾರ ಬರ್ಕೊಳ್ಳಿ, ನಾವಂತೂ ಶುರು ಮಾಡಿಸ್ಬಿಟ್ಟಿದೀವಿ. ಆವಾಗಲೇ ಇಕ್ಕಿದ ಬೇಳೆ ಸೀಸನ್ ಶುರು ಮಾಡಿದೀವಿ ನಾವು. ಆಯ್ತಾ ಮೇಡಮ್? ಆಗಿದೆ. 2 ತರ ರುಬ್ಕೊಂಡಿದ್ದೀರಾ. ಇನ್ನೇನ್ ಮಾಡ್ಬೇಕು ನೆಕ್ಸ್ಟ್? ಇನ್ನೊಂದ್ ತರ ರುಬ್ಕೋಬೇಕಲ್ಲ ಇವಾಗ? ಕೈಮಾನ ರುಬ್ಬೇಕು. ಕೈಮಾ ಇದ್ರ ಜೊತೆಗೆ ರುಬ್ತೀರಲ್ಲ ನೀವು, ಈ ಖಾರದ ಜೊತೆಗೆ? ಹೌದು, ಅದೇ ಹೇಳ್ತೀನಿ ಈಗ ನಾನು. ಓಕೆ. ಇದು ಹುರ್ಗಡ್ಲೆ, ಕಾಯಿ ಮತ್ತು ಗಸಗಸೆ ರುಬ್ಬಿರೋಂಥದ್ದು. ಸ್ವಲ್ಪ ಕೈಮಾ ಉಂಡೆ ಲೆಂತಿ ಪ್ರೊಸೆಸ್, ಕೆಲಸ ಹಿಡಿಯುತ್ತೆ, ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಕರೆಕ್ಟ್ ಮೇಡಮ್. ಎಲ್ಲಿ ರುಚಿ ಇರ್ತದೋ ಅಲ್ಲಿ ಸಮಯ ಹಿಡಿಯುತ್ತದೆ ಅಂತ ಹೇಳ್ಬೋದು. ಹೌದು. ಇಲ್ಲಿಗೆ ನಾನು ಏನು ಮಾಡ್ತೀನಿ, ಇದೆರಡು ಮಿಕ್ಸ್ ಮಾಡ್ತೀನಿ. ಓಕೆ. ಕಾಯಿ, ಗಸಗಸೆ ಮತ್ತು ಖಾರ. ಹೌದು. ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈಮಾ ಉಂಡೆಯ ಸಾರು ಮಾಡಬೇಕು ಅಂದ್ರೆ ಬೇಜಾನ್ ರಗಳೆಗಳಿದೆ. ಹೌದು, ಟ್ರೆಡಿಷನಲ್ ವೇ ಆಫ್ ಮೇಕಿಂಗ್ ಇದು. ಎಸ್ ಎಸ್ ಎಸ್. ಲೆಂತಿ ಪ್ರೊಸೆಸ್ ಆಗ್ಬಿಟ್ರೆ ಟ್ರೆಡಿಷನಲ್. ಹೌದು. ಅರ್ಜೆಂಟ್ ಆಗಿ ಮಾಡ್ಬಿಟ್ರೆ ಫಟಾಫಟ್ ಮಾಡ್ಬಿಟ್ರೆ ದರ್ಶಿನಿ ಸ್ಟೈಲ್ ಅಂತ. ಆ ಥರ ಅಲ್ಲ. ಹೌದು, ಮಾಡೋ ರೀತಿನೇ ಹೇಳೋದು, ಟ್ರೆಡಿಷನಲ್ ವೇನ ಮಾಡ್ರನ್ ವೇನ ಅಂತ. ಈ ರೀತಿ ಮಾಡ್ಕೊಂಡ್ಮೇಲೆ ಇಲ್ಲಿ 1/4 kg ಕೈಮಾ ಇದೆ. ಕೈಮಾಗೆ ಎಷ್ಟು ಬೇಕೋ ಅಷ್ಟು ಖಾರನ ಎತ್ತಿಟ್ಕೋಬೇಕು. ಮಿಕ್ಕಿದ್ದು ನಾವು ಕಾಳು ಮತ್ತೆ ಸಾರಿಗೆ ಎಷ್ಟು ಬೇಕೋ ಅಷ್ಟು. ಸಾಮಾನ್ಯವಾಗಿ ಇಲ್ಲಿ 1/4 kg ಇದ್ರೆ ಕಾಲ್ ಭಾಗದಷ್ಟು ಖಾರ ಸಾಕು ನಮ್ಗೆ. ಮಿಕ್ಕಿದ ಅರ್ಧ ಭಾಗದಷ್ಟು ಸಾರಿಗೆ ಡಿವೈಡ್ ಮಾಡ್ಕೊಂಡ್ಬಿಟ್ರೆ, ಈಗ ಪ್ಲೇಟ್ಗೆ ಹಾಕೊಂಡು ಮಾಡ್ಕೊಂಡ್ರೆ, ಯಾಕಂದ್ರೆ ಹೊಸಬ್ರು ಮಾಡೋರಿಗೆ ಗೊತ್ತಾಗಲ್ಲ, ಮಾಡ್ಕೊಂಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಖಾರ ಬೇಕು ಅಂತ. ಇವಾಗ ಕೈಮಾರ ರುಬ್ಕೊಂತೀವಿ. ಸ್ವಲ್ಪ ಅರಿಶಿನದ ಪುಡಿ ಹಾಕಿ. ಎವರೆಸ್ಟ್ ಅವರ ಅರಿಶಿನ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ. ಸ್ವಲ್ಪ ಓಕೆ. ಫುಲ್ ಪೀಸ್ ಆಗುತ್ತಲ್ಲ? ಸಾಕು ಬಿಡಿ, ಬೇಜಾನ್ ಪೀಸ್ ಆಗೋಗ್ಬಿಡಿ. ಈಗ ಖಾರ ಹಾಕಿ. ಖಾರ ಕೈಮಾ ಎರಡು ಒಟ್ಟಿಗೆ ಮಿಕ್ಸ್ ಆಗ್ಬೇಕಲ್ಲ? ಹೌದು. ಓಕೆ. ಸುಚಿತ್ರಾ ಅವರೇ, ಈ ಕಡೆ ಒಲೆ ಹತ್ತಿಸ್ತಾ ಇದ್ದೀನಿ ನಾನು. ಏನ್ ಮಾಡ್ತಾ ಇದೀರಾ ನೀವು? ಆಗಿದೆ. ಕೈಮಾ ರುಬ್ಬಕ್ಕೆ ಟೈಮ್ ಹಿಡಿಯುತ್ತಲ್ಲ, ಹಂಗಂತೀರಾ? ಓಕೆ, ರೆಡಿ. ಕೈಮಾನ ಹಾಕಿ ಮಸಾಲೆ ಹಾಕಿ ರುಬ್ಕೊಂಡಿರುವಂತದ್ದು ಎಲ್ಲ ಮಸಾಲೆ ಏನ್ ತೆಗೆದಿಟ್ಕೊಂಡಿದೆ, ಕೈಮಾ ಜೊತೆ ನೈಸ್ ಆಗಿ ರುಬ್ಕೋಬೇಕು. ಮಿಕ್ಸಿಂಗ್ ಬೌಲು. ಓಕೆ.
ಕೈಮಾ ಜೊತೆ ಮಿಕ್ಸ್ ಆಗಿದೆಯಾ ಗ್ಯಾರಂಟಿನಾ? ಆಗಿದೆ ನೋಡಿ, ಕಲರ್ ಕಾಣ್ತಾ ಇದೆಯಲ್ಲ ನಿಮ್ಗೆ. ಹುಡ್ಕೋಬೇಕು ಆಮೇಲೆ. ಈ ರೀತಿ ನೈಸ್ ಆಗಿ ರುಬ್ಕೋಬೇಕು. ಓಕೆ. ಅವಾಗ ನಮ್ಗೆ ಉಂಡೆದು ಟೆಕ್ಸ್ಚರ್ ಕರೆಕ್ಟ್ ಆಗಿ ಬರುತ್ತೆ, ಉಂಡೆ ಒಡೆದೋಗಲ್ಲ. ಎಸ್ ಮೇಡಮ್, ಉಂಡೆ ಹೊಡಿಬಾರ್ದು. ಹೌದು. ಮೈಸೂರಿನಲ್ಲಿ ಕೆಲವರು ಮಲ್ಲಿ ಇನ್ನೊಂಥರ ಕೈಮಾ ಮಾಡ್ತಾರೆ, ನೀವು ನೋಡಿದೀರಾ? ಹಾ, ಅದು ಒಂಥರ ಹಸಿ ತರನೇ ಇರುತ್ತೆ, ಹಾರ್ಡ್ ಆಗಿರುತ್ತೆ ತುಂಬಾ. ಗಟ್ಟಿ ಇರುತ್ತೆ ಗೊತ್ತದು. ಅವ್ರ ಏನಂದ್ರೆ ಅಲ್ಲಿ ಈರುಳ್ಳಿ ಸೊಪ್ಪು ಅದೆಲ್ಲ ಬಳಸೋದಿಲ್ಲ. ಹಾ. ಇಲ್ಲಿ ನಾನ್ ಮಾಡೋದಕ್ಕೆ ಅದೆಲ್ಲ ಬಳಸ್ತೀನಿ. ನಿಮ್ಗೆ ಆ ರೀತಿ ಬರಲ್ಲ, ಇದು ಸಾಫ್ಟ್ ಆಗಿ ಬರುತ್ತೆ. ಅದು ಬೇರೆ ವಿಧಾನ ಮಾಡೋದು ಅಲ್ವಾ? ಹಾ. ಈಗ ಕಲ್ಸ್ಕೋಬೇಕು ಇದನ್ನ. ಕಲ್ಸ್ಕೊಳ್ಳಿ ಮೇಡಮ್. ಇಲ್ಲಿ ಎಗ್ ವೈಟ್ ತಗೊಂಡಿದ್ದೀನಿ, ಮೊಟ್ಟೆ ಬಿಳಿ ಭಾಗ. ಓ, ಏನಕ್ಕಂದ್ರೆ ಸೇಫರ್ ಸೈಡ್, ಬೈಂಡಿಂಗ್ ಚೆನ್ನಾಗಿರ್ಲಿ ಅಂತಾನಾ? ಹಾ. Okay. ಕೈಮಾ ಹೊಡಿಬಾರ್ದು, ಉಂಡೆ ಹೊಡಿಬಾರ್ದು ಅನ್ನೋದು. ಮಾಡಿ. ಸಾಕು ಸಾಕು. ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ ಸುಚಿತ್ರಾ. ಹಾ, ನಾನು ಉಪ್ಪು ಹಾಕಿಲ್ಲ. ಓಕೆ. ಈಗ ಉಂಡೆಗಳಿಗೆ ಉಪ್ಪು ಹಾಕ್ತೀನಿ. ಮತ್ತೆ ಕೈಮಾ ಮಾತ್ರ ಉಪ್ಪು ಕಡಿಮೆ ಹಾಕ್ಬೇಕು ಆದಷ್ಟು ಉಂಡೆಗೆ, ಯಾಕಂದ್ರೆ ಸಾರಿಗೂ ಉಪ್ಪು ಹಾಕ್ತೀವಿ, ಬೇಗ ಉಪ್ಪು ಆಗ್ಬಿಡುತ್ತೆ. ಓಕೆ. ಉಪ್ಪು ನೋಡಿ ಹಾಕ್ಬೇಕು. ಎಸ್. ಕೈ ಯೂಸ್ ಮಾಡ್ತೀನಿ, ಇಲ್ಲೇ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಮಾಡಿ. ಇದಕ್ಕೆ ಸಣ್ಣದಾಗಿ ಈ ತರ ಫೈನ್ ಆಗಿ ಚಾಪ್ ಆಗಿರೋಂಥ ಈರುಳ್ಳಿ ದಪ್ಪ ಇದ್ರೆ ಉಂಡೆ ಒಡೆದೋಗುತ್ತೆ. ಮೂರನೇ ಸುತ್ತಿನ ಈರುಳ್ಳಿನ ಇದು ಹಾ. ಹಾಕೊಂಬಿಡಿ ಮೇಡಮ್. ಹೆಚ್ಚದ್ ಮಾತ್ರ ಫೈನ್ ಆಗಿ ಹೆಚ್ಚಿರ್ಬೇಕಿದ್ದು. ಓಕೆ. ದಪ್ಪ ಹೆಚ್ಚಿದ್ರೆ ಉಂಡೆ ಒಡೆದೋಗುತ್ತೆ. ಎಸ್ ಮೇಡಮ್. ಮೆಂತ್ಯ ಸೊಪ್ಪು. ಓಕೆ. ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ. ಮೆಂತ್ಯ ಸೊಪ್ಪು. ಸಬ್ಸಿಗೆ ಸೊಪ್ಪು. ಓಕೆ. ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಮಜಾ ಅಲ್ವಾ ಅದು? ಹೌದು, ಕೈಮಾಗೆ ಸಬ್ಸಿಗೆ ಸೊಪ್ಪು ಇರಲೇಬೇಕು, ಅದು ಮಜಾನೇ ಬೇರೆ. ಹೌದು. ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನಿದು? ಇಲ್ಲಿ ನಾನು ಸಾರಿಗೆ ಅಂತ ಖಾರ ಏನ್ ತೆಗೆದಿಟ್ಕೊಂಡಿದ್ದೆ ಇದನ್ನ ಹಾಕ್ಬಿಡ್ತೀರಾ? ಓಕೆ. ಸ್ವಲ್ಪ ನೀರು ಹಾಕ್ಬಿಡಿ. ನೀರು ನೀವೇ ಹಾಕ್ಬೇಕು. ಇದು ಸಾರಿಗೆ ಇವಾಗ. ಓಕೆ. ಅದು ಕೈ ಮುಖ. ವೆರಿ ಗುಡ್. ಎಣ್ಣೆ ಕಾಯ್ದಿದೆ. ಎಸ್ ಮೇಡಮ್. ಕಾಳು ಒಗ್ಗರಣೆ ಹಾಕೊಂಡಿದ್ದೆ, ಮಸಾಲೆ ಹಾಕಿದೀನಿ, ಅದು ಬೇಯ್ತಾ ಇದೆ. ಎಸ್. ಒಂದ್ ಸೈಡು ಕೈಮಾ ಉಂಡೆನ ಒಗ್ಗರಣೆಗೆ ಹಾಕ್ತಾ ಇದ್ದೀರಾ? ಹಾಕ್ತಾ ಇದ್ದೀನಿ. ಆಹಾ, ಇದಪ್ಪ ಹಾಕ್ತೀರಾ? ಹಾ. ಕರೆಕ್ಟಾಗಿ 1/4 kg 12 ಆಗುತ್ತೆ ಇದಷ್ಟೇ. ಓಹೋ, ಒಂದು ಕೈಮಾ ಒಂದು ಪರೋಟ ಮುಗಿದೋಯ್ತು ಜೀವನ. ಹಾಕಿ. ವೆರಿ ಗುಡ್, ಒಳ್ಳೆ ಸೈಜ್. ಸ್ವಲ್ಪ ಕೆಳಗಡೆ ಸೀದೆ ಕೈಮಾ ಚೆನ್ನಾಗಿರುತ್ತೆ. ಬ್ರೌನ್ ಕಲರ್ ಆಗ್ಬೇಕು. Yes. ಅದೇ ರುಚಿ ಬೇರೆ. ಎಸ್. ಅದು ತಿನ್ನೋವಾಗ ಆ ಟೇಸ್ಟ್ ಒಂಥರ ಗೊತ್ತಾಗುತ್ತೆ. ಓಕೆ. ಓಹೋ, ಊಟ. ಓಹೋ, ಜಾಸ್ತಿ ಆಗ್ಬಿಟ್ಟಿದೆ. ಉಪ್ಪು ಹಾಕ್ತೀನಿ. ಎಸ್ ಮೇಡಮ್, ಹಾಕಿ. ಕಾಳಿಗೆ ಸಾರಿಗೆ ಬೇಕಾದಷ್ಟು. ಓಕೆ. ಗಟ್ಟಿ ಆಯ್ತು ನೋಡಿ ಸರ್, ಅವಾಗಲೇ ನೀರಾಗಿದೆ ಅಂತ ಹೇಳ್ದೆ ನಾನು. ಟೊಮೆಟೊ ಬೇಕಾ? ಹಾಕಿ. ಇಲ್ಲಿ ಉಂಡೆಗೆ ಸಹ ಎಲ್ಲ ಮೆಂತ್ಯ ಸೊಪ್ಪು ಬಳಸಿದ್ದೀನಿ. ಓಕೆ. ಇಲ್ಲ, ಇದು ಸಾರಿಗೆ ಬರೀ ಸಬ್ಸಿಗೆನೇ ಬಳಸಿದ್ದೀನಿ ಕೈಮಾ ಉಂಡೆಗೆ. ಓಕೆ. ಸಾರಿಗೆ ಬರೀ ಮೆಂತ್ಯ ಸೊಪ್ಪು. ಓಕೆ, ಹಾಕಿ ಮಾಡಿ. ಸರಿ, ಅದು ಹಾಕಿ ಅದನ್ನ ಇದ್ರೊಳಗೆ ಕೊಡಿ. ಜಾಸ್ತಿ ತಿರುಗಿಸ್ಬಾರ್ದು ಉಂಡೆ ಹಾಕಿದ್ಮೇಲೆ ನೋಡಿ. ಜಾಸ್ತಿಗೆ ಇನ್ನು ಸ್ವಲ್ಪ ನೀರು ಬೇಕಿದ್ರೆ, ಇಲ್ಲ ಬೇಯಬೇಕಿನ್ನ. ಇಷ್ಟೇನಾ? ಹಾಕೊಳ್ಳಿ, ಇನ್ನೂ ಸ್ವಲ್ಪ ನೀರು ಹಾಕೊಳ್ಳಿ, ಪರವಾಗಿಲ್ಲ. ಲಿಡ್ ಕ್ಲೋಸ್ ಮಾಡಿಬಿಡಿ. ಓಕೆ ಮೇಡಮ್. 7 to 8 minutes ಇನ್ನ ಕುಕ್ ಆಗಬೇಕು. ಮಸಾಲೆ ವಾಸನೆ ಎಲ್ಲ ಹೋಗ್ಬೇಕು ನಮಗೆ. ಮಸಾಲೆ ವಾಸನೆ ಹೋಯ್ತು ಅಂದ್ರೆ ಕೈಮಾ ಸಾರು ಆಯ್ತು. ಹೌದು, ಉಂಡೆಗಳೆಲ್ಲ ಮೇಲ್ ಬರುತ್ತೆ. ಓಕೆ. ಇದೇನು ನೀವು ಯಾವಾಗಲೂ ನಮಗೆ ಮುದ್ದೆ ಮಾಡ್ಕೊಡ್ತಾ ಇದೀವಿ, ಇವತ್ತೇನು ಪರೋಟ? ಪರೋಟ ಜೊತೆ ತಿನ್ನಿ ಅಂತ, ಯಾಕಂದ್ರೆ ಕಾಳೆಲ್ಲ ಇದೆ, ಕೈಮಾ ಉಂಡೆ ಓಕೆ ಕಾಂಬಿನೇಷನ್ಗೆ ನಿಮಗೆ. ಓಕೆ ಓಕೆ, ಪರವಾಗಿಲ್ಲ. ಅದು ರೆಡಿ ಆಗಿದೆ ನೋಡಿ. ಫಸ್ಟ್ ಆಗಿದೆ, ನಮ್ಗೆ ಅದೇ ಇಂಪಾರ್ಟೆಂಟ್ ನೋಡಿ. ನಾನು ಆಗ್ಲೇ ಹೇಳ್ದಾಗೆ ಉಂಡೆಗಳೆಲ್ಲ ಮೇಲ್ ಬರುತ್ತೆ ಬೆಂದ ಮೇಲೆ. ತೇಲ್ಕೊಂಡ್ ಬನ್ನಿ. ಏನಂದ್ರೆ ಪಾಯಿಂಟ್, ಉಂಡೆ ಬಿಟ್ಕೋಬಾರ್ದು. ಕೈಮಾ ಉಂಡೆ ಸಾರು ಮಾಡಿದ್ರೆ ಉಂಡೆ ಬಿಟ್ಕೋಬಾರ್ದು. ಆಫ್ ಮಾಡೋಣ. ಆಫ್ ಮಾಡೋಣ. ಕಿತ್ಕಿದ ಬೇಳೆ ಕೈಮಾ ಉಂಡೆ ಸಾರು ತಯಾರಾಗಿದೆ. ಅದ್ಭುತವಾಗಿದ್ದೀರಿ.
ನೋಡೋಕ್ಕೆ ಇಷ್ಟೊಂದು ಚೆನ್ನಾಗಿದೆ. ಓಕೆ ಸುಚಿತಾ ಅವರು, ವೀಕ್ಷಕರ ಒತ್ತಾಯದ ಮೇರೆಗೆ ಸಾಕಷ್ಟು ಜನ ಈ ಇದ್ಕಿದ ಬೇಳೆ ಕೈಮಾ ಸಾರನ್ನ ಮಾಡಿ ತೋರಿಸಿ ನಿಮ್ಮಲ್ಲಿ ಮಾಡ್ಕೊಳ್ತೀರಾ ಆ ಥರ ಅಂತ ಕೇಳಿದ್ರು. ಓಕೆ, ಅದನ್ನ ಮಾಡಿ ತೋರಿಸಿದ್ವಿ. ಸುಚಿತಾ ಇದನ್ನ ಯಾವ ರೀತಿ ಮಾಡಿದ್ರು, ಏನೇನು ರುಬ್ಕೊಂಡ್ರು, 3 ಸರಿ ಈರುಳ್ಳಿ ಹಾಕಿದ್ರು, ಎಲ್ಲ ಇನ್ನೊಂದು ಸರಿ ತೋರಿಸ್ತೀವಿ. ನೋಡ್ಕೊಳ್ಳೆ, ಬರ್ಕೊಳ್ಳೆ, ನಿಮ್ಮಲ್ಲಿ ಕೈಮಾ ಉಂಡೆ ನೀವೇ ಮಾಡ್ಕೊಳ್ಳಿ. ಹಿದಕಿದ ಬೇಳೆ ಕೈಮಾ ಉಂಡೆ ಸಾರು ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಹಿದಕಿದ ಬೇಳೆ ಅರಿಶಿನ ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಕಾಳು ಮೆಣಸು, ಈರುಳ್ಳಿ, ನೀರು ಹಾಕಿ ಗಟ್ಟಿಯಾಗಿ ರುಬ್ಬಿ ತೆಗೆದಿಟ್ಟುಕೊಳ್ಳಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಗಸಗಸೆ, ಹುರಿಗಡಲೆ, ನೀರು ಹಾಕಿ ರುಬ್ಬಿ ತೆಗೆದು ರುಬ್ಬಿದ ಎರಡೂ ಮಿಶ್ರಣಗಳನ್ನು ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸಿ ಜಾರಿಗೆ ಕೈಮಾ, ಅರಿಶಿನ ಹಾಕಿ ರುಬ್ಬಿ ಜೊತೆಗೆ ಮೊದಲೇ ರುಬ್ಬಿಕೊಂಡ ಮಿಶ್ರಣಗಳನ್ನು ಹಾಕಿ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಹಾಕಿ ಜೊತೆಗೆ ಮೊಟ್ಟೆಯ ಬಿಳಿ ಭಾಗ, ಉಪ್ಪು, ಈರುಳ್ಳಿ, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ. ಬೇಯಲು ಬಿಟ್ಟ ಹಿದಕಿದ ಬೇಳೆಗೆ ರುಬ್ಬಿ ಉಳಿದ ಮಿಶ್ರಣ ಉಪ್ಪು ಹಾಕಿ ಕುದಿಸಿ ಕೈಮಾ ಇರುವ ಬಾಣಲೆಗೆ ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಬೇಯಿಸಿದರೆ ಪರೋಟ ಜೊತೆ ಹಿದಕಿದ ಬೇಳೆ ಕೈಮಾ ಉಂಡೆ ಸಾರು ಸವಿಯಲು ಸಿದ್ಧ. ಸುಚಿತ್ರಾ, ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ. ಉಂಡೆ ಎಲ್ಲ ಇಷ್ಟೊಂದು ಉಂಡೆ ಒಟ್ಟಿಗೆ ಹಾಕೊಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಉಂಡೆ ಮುದ್ದೆ ಇಲ್ಲ, Okay. ಪರೋಟ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು. ಹಂಗಂತೀರಾ? ಮುದ್ದೆ ವೈಟ್ ರೈಸ್ಗೆ ಒಳ್ಳೆ ಕಾಂಬಿನೇಷನ್. ಆಹಾ, ಕಾಳುಗಳೆಲ್ಲ ಈಗ ಹಾಕೋಬೇಕು. ಹೌದು, ಅವಾಗಲೇ ಮಜಾ ರೀ. ಗಮ್ಮಂತ ಇದೆ. ತಿರುಮಣ, ನೀವು ಊಟ ಮಾಡ್ಕೊಂಬಂದ್ರಾ? ಆಗಿದೆ ನಮ್ದು. ಮಾಡ್ತೀರಾ ಏನಾದ್ರು? ಇಲ್ಲ, ನೀವು ಮಾಡಿ ಹೇಳಿ, ರುಚಿ ಹೇಳಿ. ಅದ್ಭುತ. ಕಾಳು ತುಂಬಾ ಚೆನ್ನಾಗಿದೆ. ಹೇಗೆ ಉಂಡೆ ಬೆಂದಿದ್ಯಾ, ಸಾಫ್ಟ್ ಆಗಿದ್ಯಾ ನೋಡಿ. ಮಸಾಲೆ ಎಲ್ಲ ಹಿಡಿದಿದೆ. ಅದ್ಭುತ, ತುಂಬಾ ತುಂಬಾ ಅದ್ಭುತವಾಗಿದೆ. ತಿಂತೀರಾ ಬೇಡವಾ? ಮೋಸ್ಟ್ಲಿ ನೀರಿನ ಒಂದೇ ಕೈ ಮಾತಿದ್ರೆ ಬಂದು ನೀವು ಮಾಡಿದ್ರೆ ಮೇಲೆ 3 ತಿನ್ಬೋದು ಅನ್ನಿಸ್ತದೆ. ಥ್ಯಾಂಕ್ ಯು. ಮಸಾಲೆಗಳು ಕರೆಕ್ಟಾಗಿ ಹಾಕ್ದಾಗ ರುಚಿ ಚೆನ್ನಾಗಿದೆ. ಕರೆಕ್ಟಾಗಿದೆ, ತುಂಬ ಚೆನ್ನಾಗಿದೆ. ಬಾಯೆಲ್ಲ ಕರೆಕ್ಟ್ ಆಯ್ತಾ ಮಸಾಲೆ? ತುಂಬ ದಿನ ಆಗ್ಬಿಟ್ಟಿತ್ತು, ಒಂದು 8 ದಿನ ಆಗಿತ್ತು ನನಗೆ ಸರಿಯಾಗಿ ಊಟ ಮಾಡಿ. ಇವತ್ತು ಕೈ ಮಾಡಿ ತಿಂದ್ಮೇಲೆ ಸರಿ ಹೋಯ್ತು. ಥ್ಯಾಂಕ್ ಯು ಸುಚಿತ್ರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆನ ಹೇಳ್ಕೊಡ್ಬೇಕು ಅಂತ ಬಂದಿದ್ದಾರೆ ಬಾಲಕೃಷ್ಣ ಗುರುಜಿಯವರು. ಅವ್ರನ್ನ ಕರೆಸಿ ಆರೋಗ್ಯದ ಅಡುಗೆ ಏನು ಹೇಳ್ಕೊಡ್ತಾರೆ ನೋಡೋಣ. ಗುರುಜಿ ನಮಸ್ಕಾರ. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ. ನಮಸ್ಕಾರ ಗುರುಜಿ ಬನ್ನಿ. ಗುರುಜಿ ಏನೋ ತಂದ್ಬಿಟ್ಟಿದ್ದೀರಾ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ ಏನಿದು ಏನಿದು ಅಂತ. ಏನ್ ಗುರುಜಿ ಇದು? ಈ ಪೊಲ್ಯೂಷನ್ ಆಗಿ ಟ್ರಾಫಿಕ್ ಪ್ರಾಬ್ಲಮ್ ಆಗಿ ಕೆಟ್ಟು ಕೊಲ್ಗೆಟ್ಟು ಹೋಗಿರೋ ಬೆಂಗಳೂರನ್ನ ಬಿಟ್ಟು ಹೇಳಿ ಗುರುಜಿ. ಎಲ್ಲ ಕಾಡ್ ಕಡೆ ಹೋಗ್ಬೋಣ ಅನ್ಬಿಟ್ಟು ಓಕೆ, ಮರಗೆಣಸನ್ನ ಹೇಗೆ ತಿನ್ನೋದು ಅಂತ ತೋರಿಸೋಣ ಅಂತ. ಮರ್ಗೆಣಸ ಇದು? ಹೌದು. ಓಕೆ ಓಕೆ ಓಕೆ. ಮೈದಾ ಎಲ್ಲ ಇದ್ರೊಳಗೆ ಮಾಡ್ಬೋದೇನೋ ಅನ್ಸುತ್ತಲ್ಲ? ಮಾಡ್ಬೋದು. ದೇ ಡೂ ಇಟ್. ಅಲ್ಲ, ಸ್ವಲ್ಪ ಜನ ಕೇಳಿದ್ದೆ ಒಂದ್ಸರಿ ನಾನು. ಹೌದು, ತೋರ್ಸಿ ಗುರೂಜಿ. ಅದು ಹತ್ರ ಜನ ಯಾವತ್ತೂ ನೋಡಿಲ್ಲ ನಾವು. ಆಕ್ಚುಲಿ ನಮ್ದು ಇಷ್ಟು ಬಿಡುತ್ತೆ ನಮ್ಮ ಆಶ್ರಮದಲ್ಲಿ. ಏನ್ ಮಾಡ್ತೀರಾ? ನಾವೆಲ್ಲ ಇದೇ ಥರ ತಿಂತೀವಿ, ಯಾರ್ಯಾರು ಕೊಡ್ತೀವಿ. ಮರಗೆಣಸು ಬೇಕಾಗುವ ಸಾಮಗ್ರಿಗಳು: ಮರಗೆಣಸು, ಉಪ್ಪು. ಸೊ ಮರಗೆಣಸು ಅಫ್ಕೋರ್ಸ್ ಕಟ್ ಮಾಡಿ ತಂದಿರೋಂಥದ್ದು. ಓಕೆ. ಕಟ್ ಮಾಡೋದಕ್ಕೆ ಒಂದು ನಾರ್ ಥರ ಒಳಗಡೆ ಮಧ್ಯ ಇರುತ್ತೆ. ಅಂಟರನು ಏನೋ ಇದೆ ಅಂತ ಅದ್ರ ಸ್ವಲ್ಪ ಹಾಲು ಥರ. ಹಾಲ್ ತರ ಇದೆಯಲ್ಲ? ಎಸ್ 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 ಎಸ್. ಸೊ ಇದನ್ನ ಕಟ್ ಮಾಡಿ ಈ ಸಿಪ್ಪೆನ ಸುಲಿದು ಬಿಟ್ಟು ಓಕೆ, ಈ ಥರ ಮಾಡ್ಕೊಂಡು ತಂದಿದ್ದೀವಿ. ಓಹ್, ಹಂಗೆ ತಿನ್ಬೋದಾ? ತಿನ್ಬೋದು. ಸ್ವಲ್ಪ ಒಗಚು ಮತ್ತು ಬಾಯಿ ಹಿಡಿಯುತ್ತೆ ಸ್ವಲ್ಪ, ಬಟ್ ಹೌದಾ? ತಿನ್ಬೋದು, ಖಂಡಿತ ತಿನ್ಬೋದು. ಸೊ ಇದನ್ನು 2 ರೀತಿ ನಾವು ತಿನ್ಬೋದು. ಒಂದು, ಇದನ್ನ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ತಿನ್ನುವಂಥದ್ದು ಒಂದು. ಇನ್ನೊಂದು, ಒಲೆ ಮೇಲೆ ಸುಟ್ಟು ಆ ಸಿಪ್ಪೆ ತೆಗೆದು ತಿನ್ನುವಂಥದ್ದು ಇನ್ನೊಂದು. ಓಕೆ. ಸುಟ್ಟು ಕೆಂಡದ ಮೇಲೆ ಸುಡಬೇಕು. ಕೆಂಡದ ಮೇಲೆ ಸುಟ್ಟರೆ ಭಾಳ ರುಚಿ ಬರುತ್ತೆ. ಓಕೆ. ಬಟ್ ಈಗೆಲ್ಲ ಮಾಡರ್ನೈಸ್ ಆಗಿಬಿಡ್ತೀವಿ, ಹಾಗಾಗಿ ಗ್ಯಾಸ್ ಸ್ಟವ್, ಮೈಕ್ರೋವೇವ್ ಓವನ್ನು ಅದರಲ್ಲೆಲ್ಲ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಮೈಕ್ರೋವೇವ್ ಓವನ್ನ ಬಳಸೋದು ಕೆಟ್ಟದ್ದು, ಭಾಳ ಕೆಟ್ಟದ್ದು. ಓಕೆ. ಹಾಗಾಗಿ ನಾವಂತೂ ಅದು ಮುಟ್ಟೋದು ಇಲ್ಲ, ಮನೇಲಿಟ್ಟೂ ಇಲ್ಲ. ಓಕೆ. ಎಲ್ಲರೂ ಅನುಕೂಲ ಅಂತ ಇಟ್ಟರು ನಾವು ಇಟ್ಟಿಲ್ಲ, ಬೇಕಾಗಿಲ್ಲ. ಓಕೆ. ಸೊ ನೆಕ್ಸ್ಟ್ ಚಾಯ್ಸ್ ಇಸ್ ಗ್ಯಾಸ್. ಓಕೆ. ಸೊ ಒಂದು ಬೇಯಿಸ್ಕೊಳಕ್ಕೆ ಇಟ್ಕೊಳ್ಳೋಣ, ಇನ್ನೊಂದು ಸುಡ್ತಾ ಬರೋಣ. ಎರಡು ಒಂದು ಬೇಯಿಸ್ಕೊಳ್ಳೋದು ಈ ಕಡೆ ಇಟ್ಕೊಂಡ ಗುರುಜಿ. ಎಸ್ ಎಸ್ ಎಸ್.
ಓಕೆ, ಕುಕ್ಕರ್ ಇಟ್ಟಿದೀವಿ. ಚೆನ್ನಾಗಿ ಗುರುಜಿ. ಏನು ಇಲ್ಲ, ತಿನ್ಬೋದು, ತಿನ್ಬೋದು, ಏನು? ಖಂಡಿತ ತಿನ್ಬೋದು. ಇದನ್ನೇ ತಿನ್ಕೊಂಡು ಎಷ್ಟೋ ವರ್ಷ ಜನ ಜೀವನ ಮಾಡ್ತಾ ಇಲ್ವೇ ಇದ್ದಾರೆ. ಇಲ್ವೇ ಖಂಡಿತ. ಚೆನ್ನಾಗಿದೆ. ಉಪ್ಪು ಹಾಕೋಣ, ಹಾಕಿ ಗುರುಜಿ, ಇನ್ನೊಂದು ಸ್ವಲ್ಪ ಹಾಕಿ ಗುರುಜಿ. ಇನ್ನು ಸಾಕೋಣ, ಬೇಕು. ಬೇಕಾಗುತ್ತೆ. ಹೌದು. ಸಿಪ್ಪೆ ತೆಗೆದಿರೋಂಥ ಕತ್ತರಿಸ್ಕೊಂಡು ತಂದಿರೋಂಥ ಗೆಣಸು. ಓಕೆ. ಇದ್ರಲ್ಲಿ ಮಧ್ಯ ನಾರಿದೆ, ತಿನ್ಬೇಕಾದ್ರೆ ತೆಕ್ಕೊಂಡ್ರು ಆಗುತ್ತೆ. ಹೌದಾ? ಆ ನಾರಿರುತ್ತೆ, ಬೇಕಾದ್ರೆ ತಿನ್ಬೇಕಾದ್ರೆ ಮೆತ್ತಗೂ ಆಗಿರುತ್ತೆ. ಓಕೆ, ಕಟ್ ಮಾಡಿ ತೆಕ್ಕೊಂಡು ಸೊ ಅದನ್ನು ಮುಚ್ಚಬೋಣ. ಕೂಗಿಸ್ಬೋಣ? ಒಂದ್ಸಲಿ ಕೂಗಿ ಒಂದು ವಿಜಲ್ ಸಾಕಾ? ಓಕೆ. ಇದು ನಾವು ಬೇಯಿಸ್ಕೊಂಡು ತಿನ್ನುವಂಥದ್ದು. ಹೌದು. ಇನ್ನೊಂದು ಸುಟ್ಕೊಂಡು ತಿನ್ನೋವಂಥದ್ದು. ಈ ಮೆಶು ತಂದೂರು ಮೆಶು ಗುರುಜಿ. ಅಂದ್ರೆ ನೀವು ತಂದೂರು ರೋಟಿ ಮಾಡ್ಕೋಬಹುದು, ಚಪಾತಿ ಮಾಡ್ಕೋಬಹುದು, ಬೇರೆ ಎಲ್ಲಾ ರೀತಿ ಮಾಡ್ಕೋಬಹುದು. ಇದ್ರೊಳಗಡೆ ಡೈರೆಕ್ಟ್ ನಿಮ್ಗೆ ಸ್ಟವ್ ಮೇಲೆ ಹಾಕಕ್ ಬೇಜಾರಾಯ್ತು ಅಂತ ಹೇಳಿದ್ರೆ ಇದು ತುಂಬಾ ಚೆನ್ನಾಗಿರ್ತಿದ್ದು. ಯೂನಿಫಾರ್ಮ್ ಆಗಿ ಬೇಯುತ್ತೆ ಕೂಡ. ಇನ್ನೊಂದು ಹಾಕೊಳ್ಳಿ, ಇನ್ನೊಂದು ಬೇಕು ಅಂದ್ರೆ ಇನ್ನೊಂದು ಹಾಕೋಬಹುದು. ಭೂಮಿಕಾ ಅಂತ ಯಾರೋ ಒಬ್ರು ನಮ್ಗೆ ಮೇಲನ್ನು ಮಾಡಿದ್ದಾರೆ. ಓಕೆ. ಅವ್ರು ಕೇಳಿದ್ರೆ ಅವ್ರಿಗೆ ಪ್ರೆಗ್ನೆನ್ಸಿ, ಲೋವರ್ ಬ್ಯಾಕ್ ಪೇನ್ ಬಂದಿದೆ, ಹಾಟ್ ವಾಟರ್ ಬ್ಯಾಗ್ ನೆಲ್ಲ ಇಟ್ಕೊಳ್ತಾ ಇದೀವಿ, ಏನ್ ಮಾಡ್ಬೇಕು, ಅದಕ್ಕೇನಾದ್ರು ರೆಮಿಡೀಸ್ ಇದ್ರೆ ದಯವಿಟ್ಟು ಗುರುಜಿ ಹತ್ರ ಕೇಳಿ ಅಂತ ಕೇಳಿದ್ದಾರೆ. ಗುರುಜಿ ಖಂಡಿತ ಹೇಳಿ ಗುರುಜಿ. ಇದನ್ನ 2-3 ದೃಷ್ಟಿಕೋನದಿಂದ ನಾವು ನೋಡ್ಬೇಕಾಗತ್ತೆ. ಹೇಳಿ ಗುರುಜಿ. ಒಂದು, ತಾತ್ಕಾಲಿಕವಾಗಿ ಅವರಿಗೊಂದು ಪೇನ್ ರಿಲೀಫ್ ಅಥವಾ ಪೇನ್ ಕಿಲ್ಲರ್ ತರ ಹೌದು ಬೇಕಾದಾಗ ಹೇಳಿ ಗುರುಜಿ. ಯಾವ್ದಾದ್ರು ಒಂದು ಬೆರಳಿನ ಹಿಂಭಾಗ, ಓಕೆ, ಇದು ಇನ್ಸೈಡ್ ಅಂತ ಕರಿತೀವಿ. ಪ್ರೆಗ್ನೆನ್ಸಿ ಯು ಮೀನ್? ಓಕೆ. YIN ಇನ್ಸೈಡ್ ಅಂತ ಕರಿತೀವಿ. ಓಕೆ ಗುರುಜಿ. ಈ ಸೈಡ್ ಇದನ್ನ ಯಾಂಗ್ ಸೈಡ್, YANG ಯಾಂಗ್ ಸೈಡ್ ಅಂತ ಕರಿತೀವಿ ಓಕೆ. ಚೈನೀಸ್ ಆಕ್ಯುಪಂಕ್ಚರ್ ಪ್ರಕಾರ. ಓಕೆ. ಸೊ ಯಾಂಗ್ ಸೈಡ್ ಅಲ್ಲಿ ಬೆರಳಿನ ಹಿಂಭಾಗದಲ್ಲಿ ಓಕೆ 2 ಜಾಗದಲ್ಲಿ ಅವರು ಟ್ರೀಟ್ಮೆಂಟ್ ತಗೋಬಹುದು. ಓಕೆ. ಒಂದು, ಮೊದಲನೇ ಗೆಣ್ಣು, ಯಾವುದೇ ಒಂದು ಬೆರಳಿನ ಮೊದಲನೇ ಗೆಣ್ಣು. ಓಕೆ. ಇಲ್ಲಿ ಒಂದು ಪೆನ್ ಅಥವಾ ಪೆನ್ಸಿಲ್ ತಗೊಂಡು ರೋಲ್ ಮಾಡ್ಕೋಬೇಕು. ಈ ತರ ಓಕೆ. ಈ ತರ ರೋಲ್ ಮಾಡ್ಕೋಬೇಕು. ಆಗ ಎಲ್ಲೋ ಒಂದ್ ಕಡೆ ಭಯಂಕರ ನೋವಿರುತ್ತೆ. ಹೌದಾ ಗುರುಜಿ? ಭಯಂಕರ ನೋವಿರುತ್ತೆ. ಇಟ್ ವಿಲ್ ಬಿ ವೆರಿ ಟೆಂಡರ್. ಓಕೆ. ಸೊ ಆ ಪಾಯಿಂಟ್ ನಾವು 2 ನಿಮಿಷ ಅದ್ಮಿಟ್ಕೋಬೇಕು. ಸ್ವಲ್ಪ ನೋವಾಗುತ್ತೆ. 2 ನಿಮಿಷ ಇಟ್ಕೊಂಡ್ರೆ ಓಕೆ ಈ ಲೋಯರ್ ಬ್ಯಾಕ್ ಪೇನ್, ನಂಬರ್ 1, 2, 3 ಅದೇನು ಹೇಳಿದ್ರ ಅವರು, ಹೌದೌದು, ಅದೆಲ್ಲ ಹೋಗಕ್ಕೆ ಅನುಕೂಲ ಆಗುತ್ತೆ. ಓಕೆ. ಮತ್ತೊಂದು ಪಾಯಿಂಟ್ ಇದೆ. ಹೇಳಿ ಗುರುಜಿ. ಯಾವ್ದಾದ್ರು ಬೆರಳಲ್ಲಿ ಹೇಳಿ ಗುರುಜಿ. ಕೆಳಭಾಗದ ಬೆನ್ನು ಇಲ್ಲಿ ಬರುತ್ತೆ. ಹೌದು. ಇದು ಹಿಪ್ ಆಗುತ್ತೆ. ಇದು ಹೌದು. ಈ ಗೆಣ್ಣು ಹಿಪ್ ಆಗುತ್ತೆ ಅದ್ರ ಮೇಲ್ಭಾಗದಲ್ಲಿ. ಹೌದು. ಸೊ ಒಂದು ಪೆನ್ ತಗೊಂಡು ರೋಲ್ ಮಾಡ್ಲಿ, ಈ ತರ ಓಕೆ ರೋಲ್ ಮಾಡ್ಲಿ. ಎಲ್ಲೋ ಒಂದ್ ಕಡೆ ತುಂಬಾ ನೋವುತ್ತೆ, ಅದನ್ನು ಸ್ಟಿಮ್ಯುಲೇಟ್ ಮಾಡ್ಕೋಬಹುದು. ಸೊ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್. ಓಕೆ. ಕತ್ತಿನ ಹಿಂಭಾಗ ಮತ್ತು ಪೆನ್ನಿನ ಹಿಂಭಾಗ. ಇಲ್ಲ, ಇದು ಕತ್ತು. ಒಂದು ಇನ್ಸೆಕ್ಟ್ ಥಿಯರಿನ ಪ್ರಕಾರ ಕತ್ತಾಗತ್ತಿದು. ಓಕೆ. ಅದೇ ಜಾಗ ಮಿನಿಯೇಚರ್ ಸುಜೋಕ್ ಪಾಯಿಂಟ್ ಅಂತ ಬರುತ್ತೆ. ಓಕೆ. ಆಗ ಇದು ಬೆನ್ನು, ಇದು ಲೋಯರ್ ಬ್ಯಾಕ್ ಆಗುತ್ತೆ. ಓಕೆ. ಸೊ ಇವರು ಪ್ರೆಗ್ನೆಂಟ್ ಆಗಿರೋದ್ರಿಂದ Okay. ಸ್ವಲ್ಪ ಬೇಗ ರಿಲೀಫ್ ಸಿಕ್ಲಿ ಅನ್ನೋ ಕಾರಣಕ್ಕೆ Okay. 2 ಥಿಯರಿ ನಾನು ಕಂಬೈನ್ ಮಾಡ್ತಾ ಇದ್ದೀನಿ. ಓಕೆ. ಒಳ್ಳೇದಾಯ್ತು. ಅರ್ಥ ಆಯ್ತಲ್ಲ? ಸೊ ಅಲ್ಲಿ ಮಾಡ್ಬೋದು. ಜೊತೆಗೆ ಯಾವ್ದಾದ್ರು ಜೀವ ಇರುವಂತಹ ಒಂದು ಕಾಳು, ಓಕೆ, ಅಂದ್ರೆ ಭೂಮಿಗೆ ಹಾಕಿದ್ರೆ ಅದು ಮೊಳಕೆ ಬಂದು ಗಿಡ ಆಗಬೇಕು. ಅಂತ ಕಾಳನ್ನ ಆ ಜಾಗದಲ್ಲಿ ಇಟ್ಟು ಮೈಕ್ರೋಪೋರ್ ಪೇಪರ್ ಪ್ಲಾಸ್ಟರ್ ಹಾಕಿ ಅದನ್ನ ಆ ಎನರ್ಜಿನ ತಲುಪೋ ಹಾಗೆ ಇಡೀ ರಾತ್ರಿ ಬಿಡ್ಬೋದು. ಇದು ಒಂದು ತಾತ್ಕಾಲಿಕ. ಬಟ್ ಅವರ ಬೆನ್ನಿನ ನೋವಿಗೆ ಅವ್ರೇನೋ ಲಾಂಗ್ ಅವರ್ಸ್ ಆಫ್ ವರ್ಕಿಂಗ್ ಇದೆ, ಕೂತ್ಕೊಂಡು ವರ್ಕ್ ಮಾಡ್ತೀನಿ, ಎಷ್ಟೋ ಮಾಡ್ತಾ ಇದ್ದೆ ಅಂತ ಏನೋ ಹೇಳ್ತಾ ಇದ್ರು. ಹಂಗಾಗಿ ಆ ಜಾಗಕ್ಕೆ ಎನರ್ಜಿ ಕೊಡ್ಬೇಕಾದ್ರೆ ವರ್ಮ ಚಿಕಿತ್ಸಾ ಅಂತಿದೆ. ವರ್ಮ ಚಿಕಿತ್ಸಾನಲ್ಲಿ ಕೆಲವು ಪಾಯಿಂಟ್ಸ್ ನಾವು ಸ್ಟಿಮ್ಯುಲೇಟ್ ಮಾಡಿದಾಗ ಆ ನೋವು ಹೋಗುತ್ತೆ. ಅವ್ರು ಪ್ರೆಗ್ನೆಂಟ್ ಇದ್ದಾರೆ ಆದ್ರೂ ವರ್ಕ್ ಮಾಡ್ಬೋದು. ಜೊತೆಗೆ ಆ ಎನರ್ಜಿ ಆ ಜಾಗಕ್ಕೆ ಕೊಟ್ಟು ಅದು ಸ್ಟ್ರೆಂಥನ್ ಆಗ್ಬೇಕು. ಹೀಗಾಗಿ ರೇಖಿ ಮತ್ತು ಹಿಪ್ನಾಸಿಸ್ ಅವ್ರು ಕಲ್ತ್ಕೊಂಡು ದಿನ ಒಂದು 2 ಗಂಟೆ ಪ್ರಾಕ್ಟೀಸ್ ಮಾಡಬೇಕು. ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು ರೇಖಿನ ಮತ್ತು ಸಂಮೋಹನವನ್ನ. ಈ ತರ ಮಾಡ್ತಿದ್ದಾಗ ಅವರಿಗೆ ಬೆನ್ನೋವು ಹೋಗುತ್ತೆ. ಜೊತೆಗೆ ಒಳ್ಳೆ ಆರೋಗ್ಯಕರವಾದ ಮಗುನ ಹೆರೋದಕ್ಕೂ ಸಾಧ್ಯ ಆಗುತ್ತೆ. ಸಾಕಲ್ಲ ಒಂದೇ ಒಂದು ವಿಷಯ ಕರೆಕ್ಟ್ ಆಗಿ ಹೇಳಿದಿರ ಬಿಡಿ ಗುರುಜಿ. ಕುಗ್ದಂಗೆ ಹೇಳಿದಿರಾ. ಯಾವಾಗಲೂ ಕರೆಕ್ಟ್ ಆಗಿ ಹೇಳೋದು. ಓಕೆ. ಏನ್ರಿ ಭೂಮಿಕಾ, ಖುಷಿ ಆಯ್ತಾ ನಿಮ್ಗೆ ನಿಮ್ ತರನೇ ಯಾರು ಬ್ಯಾಕ್ ಪೇನ್ ಇರೋರಿಗೆ ಎಲ್ಲರೂ ಖುಷಿ ಆಗಿರುತ್ತೆ ಅನ್ಕೊಂಡಿದೀನಿ. ಖಂಡಿತವಾಗ್ಲೂ ಪೇನ್ ರಿಲೀಫ್ ಆಗುತ್ತೆ. ಬೇಗ ಮಗುವಿಗೆ ಜನ್ಮ ಕೊಟ್ಟು ನಮ್ಗೆ ಫೋನ್ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಇದು ಬೆಂದಿದೆ ಅನ್ಕೊಂಡಿದೀನಿ. ಇನ್ನೂ ಬೇಬೇಕಾ, ಮೆತ್ತಗಾಗಬೇಕಾ, ಏನಾಗಬೇಕಿದು? ಸ್ವಲ್ಪ ಮೆತ್ತಗಾಗಬೇಕದು. ಮೆತ್ತಗಾಗಿದೆ ಅನಿಸ್ತಾ ಇದೆ. ನೋಡೋಣ. ಮೆತ್ತಗಾಗಿದೆ ಸರ್. ತಂದೂರ್ ಮಿಷಿನ್ ಯೂಸ್ ಆಯ್ತು ನಮಗೆ. ಗುರುಗಳ ಆಮೇಲೆ ಬೆಣ್ಣೆ ತಿನ್ಬೇಡ, ತಂದೂರ್ ಕೋಳಿ ತಿನ್ಬೇಡ ಅಂತಿಲ್ಲಪ್ಪ. ನಿಮ್ ಭ್ರಮೆಗಳಪ್ಪ ಎಲ್ಲ. ನೀವೇ ಕೋಳಿ ಏನು ಹಾಲು ಕುಡಿಯುತ್ತೆ?
ಅಲ್ವೇ? ಬೆಣ್ಣೆ ತಿನ್ನುತ್ತೀಯಾ? ಎಣ್ಣೆ ತಿನ್ನುತ್ತಾ? ತುಪ್ಪ ತಿನ್ನುತ್ತೀಯಾ? ಏನಿಲ್ವಲ್ಲ ಇಲ್ಲಲ್ಲ. ತಂದೂರ್ ಚಿಕನ್ ತಿನ್ಬೋದು ಗುರುಗಳು ಕರೆಕ್ಟ್. ಗುರುಗಳು ಎಲ್ಲೂ ನಾನ್ ವೆಜ್ ತಿನ್ಬೇಡಿ ಅಂತಿಲ್ಲ. ಮಾಡ್ಬೋದು, ಅದು ಹೇಳ್ಬೋದು ಜನಕ್ಕೆ ತೀರಿ ಏನ್ ಬೇಕಾದ್ರೆ ಹೇಳ್ಬೋದು, ಕೇಳ್ತಾರೆ ಇವಾಗ. ಅಯ್ಯೋ ದೇವ. ಓಕೆ ಗುರುಜಿ, ಬೆಂದಾಗಿದೆ ಇದು, ಶೋರ್, ಸಾಕಾಗಿದೆ ಅನ್ಕೊಳ್ತೀನಿ. ತೆಗೆಯೋಣ ಇದನ್ನ. ತೆಗೋಣ. ಓಹ್, ಇಜ್ಜಲ್ ಆದಂಗ ಆಗ್ಬಿಟ್ಟಿದೆ. ಓಕೆ, ಇದಾಪ ಅಣ್ಣ. ಹಾ, ಇದು ತಣ್ಣಗಾಗಬೇಕಲ್ಲ ಗುರುಜಿ, ಅಥವಾ ಹಂಗೆ ಬರುತ್ತಾ ಅದು? ಸ್ವಲ್ಪ ತಣ್ಣಗಾಗಿ. ಓಕೆ, ಸಿಪ್ಪೆ ಹೆರದಾಗಿದೆ ಇದು. ಓಕೆ. ಸೊ ಇದನ್ನ ಸ್ಕಿನ್ ಔಟ್ ಆಗಿದೆ. ಹಾ, ಪೂರ್ತಿ ಸಿಪ್ಪೆಗಳನ್ನ ತೆಗೆದಿಟ್ಟಿದೀವಿ. ಇದನ್ನ ಹಾಗೆ ಬೇಕಾದ್ರೂ ಕಚ್ಕೊಂಡು ತಿನ್ಬೋದು ಅಥವಾ ಪೀಸಸ್ ಮಾಡಬೇಕಾದ್ರೂ ತಿನ್ಬೋದು. ಓಕೆ ಗುರುಜಿ. ಓಕೆ, ಒಂದು ವಿಧಾನ ಅದು, ಇನ್ನೊಂದು ವಿಧಾನ ಇದು. ಹೌದು. ಏನು ಆಲೂಗಡ್ಡೆ ತರ ಆಗ್ಬಿಡಿದಿಲ್ಲ ಗುರುಜಿ? ಹೆಚ್ಚು ಕಮ್ಮಿ ಒಂದೇ ಜಾತಿ ಅಲ್ವಾ ಅವೆಲ್ಲ? ಹೌದೌದು. ಭೂಮಿಯ ಒಳಗೆ ಬೆಳೆಯುವಂಥದ್ದು. ಸೊ ಮರಗೆಣಸು, ಒಂದು ಬೇಯಿಸಿರೋದು, ಇನ್ನೊಂದು ಸುಟ್ಟಿರೋದು. Okay. ಎರಡು ರುಚಿ ನೋಡಿ ಹೇಳಿ. ಮರಗೆಣಸಲ್ಲಿ ಏನ್ ರುಚಿ ನೋಡುವಂಥದ್ದೆಲ್ಲ ಏನು ಇರಲ್ಲ ಅನ್ಕೊಂಡಿದ್ದೀನಿ. ಇಲ್ಲ ಅದು ಸ್ವಲ್ಪ- ನಿಧಾನಕ್ಕೆ ಚೂ ಮಾಡಿದ್ರೆ ಯು ವಿಲ್ ಗೆಟ್ ದ ಟೇಸ್ಟ್ ಆಫ್. ಎಸ್. ಆದ್ರೆ ಇದು ಜಾಸ್ತಿ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ಖಂಡಿತ. ಜೋಳ ಬೇಯಿಸಿರೋದು, ಜೋಳ ಸುಟ್ಟಿರೋದು. ಅದರಲ್ಲಿ ನಾವು ಸುಟ್ಟಿರೋದೇ ಜಾಸ್ತಿ ಇಷ್ಟಪಟ್ಟು ತಿಂತೀವಿ. ಏನೋ ನೋ ಪ್ರಾಬ್ಲಮ್, ಒಂದೊಂದ್ಸರಿ ಒಂದು ಇಷ್ಟ ಆಗುತ್ತೆ. ಯಾರು ಇಷ್ಟ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಯಾವ್ದು ಇಷ್ಟ ಆದ್ರೂ ಯಾವ್ದು ಇಷ್ಟಪಟ್ಕೊಂಡು ಯಾವ್ದು ಬೇಕಾದ್ರೆ ತಿನ್ಕೋಬಹುದು. ಓಕೆ ಗುರೂಜಿ ಅವರು ಇದನ್ನ ಯಾವ ರೀತಿ ಸುಟ್ರು, ಯಾವ ರೀತಿ ತೆಗೆದ್ರು ಎಲ್ಲ ತೋರಿಸ್ತೀವಿ, ನೋಡ್ಕೊಳ್ಳಿ. ಮರಗೆಣಸು ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ಕತ್ತರಿಸಿ ಸಿಪ್ಪೆ ತೆಗೆದ ಮರಗೆಣಸು ಹಾಕಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ. ಮರಗೆಣಸನ್ನು ಒಲೆಯ ಮೇಲೆ ಸುಟ್ಟು ಮೇಲಿನ ಸಿಪ್ಪೆ ತೆಗೆದರೆ ಮರಗೆಣಸು 2 ರೀತಿಯಲ್ಲಿ ಸವಿಯಲು ಸಿದ್ಧ. ಗುರುಜಿ, ಫಸ್ಟ್ ತಿನ್ನೋದಕ್ಕಿಂತ ಮೊದಲು ಏನ್ರಿ ವಿಶೇಷ? ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ಮಿನರಲ್ಸ್ ತುಂಬಿದೆ ಇದರಲ್ಲಿ. ಇದ್ರೊಳಗ ಹೌದು, ಸುಮಾರು 100 ಗ್ರಾಮ್ಸ್ ನಾವು ಇದನ್ನ ತಿಂದ್ರೆ 16 ಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಸಿಕ್ಕತ್ತೆ. ಇದ್ರೊಳಗೆ ಹೌದು, 21 ಗ್ರಾಮು ಮೆಗ್ನೀಷಿಯಮ್, ಓಕೆ, ಪೊಟ್ಯಾಷಿಯಮ್ 271 ಮಿಲಿಗ್ರಾಮ್ ಸಿಗುತ್ತೆ. ಫಾಸ್ಫರಸ್ 27 ಮಿಲಿಗ್ರಾಮ್ ಸಿಗುತ್ತೆ. ಮ್ಯಾಂಗನೀಸು 0.4 ಮಿಲಿಗ್ರಾಮ್, ಸೋಡಿಯಂ 15 ಮಿಲಿಗ್ರಾಮ್, ಜಿಂಕು ಐರನ್ 0.3 ಮಿಲಿಗ್ರಾಮ್ ಅಷ್ಟೆಲ್ಲ ಇದರಲ್ಲಿದೆ. ಇದು ತುಂಬ ಇದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ ತುಂಬ. ಹಾಗಾಗಿ ಇದು ಡಯಾಬಿಟಿಸ್ಗೆ ಇರೋರ್ಗೆ ಒಳ್ಳೇದು, ಮತ್ತು ಕಾನ್ಸ್ಟಿಪೇಷನ್ ಅಂತ ಏನು ಕರಿತೀವಿ, ಮಲಬದ್ಧತೆ ಅಂಥವ್ರು ಇದನ್ನ ತಿಂದರೆ ಆ ಫೈಬರ್ ಕಂಟೆಂಟ್ ಇರೋದ್ರಿಂದ ಮೋಷನ್ ವಿಲ್ ಬಿ ಈಸಿಲಿ ಇಟ್ ಕ್ಯಾನ್. ಹೌದು, ತುಂಬ ಫೈಬರ್ ಇರುತ್ತೆ. ಆಮೇಲೆ ಡಯಾಬಿಟಿಸ್ ಇರೋರ್ಗೂ ಇದು ಬಹಳ ಅನುಕೂಲ. ಶುಗರ್ ಲೆವೆಲ್ ಏನಾಗುತ್ತೆ, ಸ್ಲೋ ಆಗಿ ದೇಹ ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. 38 ಗ್ರಾಮ್ ಅಷ್ಟು ಕಾರ್ಬೋಹೈಡ್ರೇಟ್ ಇದೆ ಇದರಲ್ಲಿ. ಗ್ಲೂಟನ್ ಫ್ರೀ ಅಂದರೆ ನಾವು ಚಪಾತಿ, ಗೋಧಿ ಏನಾದರೂ ತಿಂದರೆ ಅದು ಗ್ಲೂಟನ್ ಅಂತ ಒಂದು ಗಮ್ ಥರ ಇರುತ್ತೆ, ಅದು ಇದರಲ್ಲಿ ಇಲ್ಲ, ಫ್ರೀ. ಹಾಗಾಗಿ ಕಾನ್ಸ್ಟಿಪೇಷನ್ ಇರೋರಿಗೆ ಇದು ಭಾಳ ಅನುಕೂಲವಾದಂಥ ಆಹಾರ. ಇದು ಅನ್ಹೆಲ್ತಿ ಕೊಲೆಸ್ಟ್ರಾಲ್ ಏನಿದೆ ಅದನ್ನ ಇದನ್ನ ಕಮ್ಮಿ ಮಾಡುವಂತಹ ಫೋಟೋಕೆಮಿಕಲ್ಸು, ಫೈಟೋಕೆಮಿಕಲ್ಸ್ ಅಂತ ಇಂಥದ್ದು ಒಂದಿದೆ. ಹಾಗಾಗಿ ರಕ್ತದಲ್ಲಿ ರಕ್ತ ಸಂಚಾರ ಅನುಕೂಲವಾಗಿ ಆಗುತ್ತೆ. ಈ ಥರ ಎಲ್ಲ ಇದರೊಳಗಿದೆ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ವೆರಿ ಗುಡ್. ಮಾತಾಡಂಗಿಲ್ಲ. ವಾವ್. ನಾನು ಈ ತರ ಬೇಸಿಗೆಗಿಂತ ಇದು ಸುಟ್ಟಿರೋದು ತುಂಬಾ ಇಷ್ಟ. ಯಾವಾಗಲೂ ತಂದೂರವರು ಇಟ್ಕೊಂಡಿರೋ ಸ್ಟೈಲ್ ನೋಡಿದ್ರೆ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ ಗುರುಜಿ. ಗುಡ್, ಥ್ಯಾಂಕ್ ಯು ಸರ್. ರೈಟ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತುಮಕೂರಿನಿಂದ ಮುಳ್ಳಿಯವರೇ. ನಮ್ಮ ಕೈ ರುಚಿಯನ್ನು ತೋರಿಸ್ತೀರಿ. ತುಮಕೂರಲ್ಲೂ ಸಿಕ್ಕಾಪಟ್ಟೆ ಜನ ಅಡಿಗೆ ಮಾಡೋರು ಇದೀವಿ ಅಂತ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಹಂಸ ಅವರೇ ಎಲ್ಲಿಂದ? ತುಮಕೂರು ಹತ್ರ ಸಣ್ಣಪ್ಪನ ಪಾಳ್ಯ ಅನ್ನೋ ಹಳ್ಳಿಯಿಂದ ಬಂದಿದ್ದೀನಿ. ತುಮಕೂರಿಂದ ಎಷ್ಟು ಕಿಲೋಮೀಟರ್? 10 ಕಿಲೋಮೀಟರ್ ಸರ್. ಅಷ್ಟೇ. ತುಮಕೂರು ಅಂತಾನೆ ಹೇಳ್ಕೊಬಿಡಿ, ತುಮಕೂರು ಬೆಳೆದ್ಬಿಡ್ತೀನಿ. ತುಂಬಾ ಸಿಕ್ಕಾಪಟ್ಟೆ ಬೇಗ ಬೆಳೀತಾ ಇದೆ ತುಮಕೂರು. ಅದೇ ತುಮಕೂರು ಅಂತಾನೆ ಹೇಳ್ಕೋಬೇಕು. ಹಂಸ ಅವರೇ ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯಜಮಾನ್ರು ಏನ್ ಮಾಡ್ತಾರೆ? ಅಡ್ವೊಕೇಟ್. ವಕೀಲರಾ? ಎಲ್ಲಿ? ತುಮಕೂರಲ್ಲೇ. ಎಷ್ಟು ಜನ ಮಕ್ಕಳು? ಒಬ್ನೇ ಮಗ. ಏನ್ ಮಗನ ಹೆಸರು? ಚಿನ್ಮಯ್ ಅಂತ. ಸಣ್ಣಪ್ಪನ ಪಾಳ್ಯದಿಂದ ಬಂದಿದ್ದೀರಾ ಹಂಸ. ಏನ್ ಮಾಡ್ತಾ ಇದ್ದೀರಾ ನಮಗೋಸ್ಕರ? ಟ್ಯಾಮರಿನ್ ಚಿಕನ್ ಮಾಡ್ತಿದ್ದೀನಿ. ಓಕೆ, ಟ್ಯಾಮ್ರೀನ್ ಚಿಕನ್, ಹುಣಸೆ ಹಣ್ಣಿನ ಚಿಕನ್ ಅಲ್ವಾ ಟ್ಯಾಮ್ರೀನ್ ಅಂದ್ರೆ? ಓಕೆ, ಹುಣಸೆ ಹಣ್ಣಿನ ಚಿಕನ್ ಯಾರು ಮಾಡಿ ತೋರಿಸಿಲ್ಲ ಮುರಳಿ ಅವರೇ, ನಾವು ಮಾಡಿ ತೋರಿಸಿ ನೋಡಿ ಅಂತ ಬಂದಿದ್ದಾರೆ ಹಂಸ ಅವರು. ಟ್ಯಾಮ್ರೀನ್ ಚಿಕನ್ ಅಂದ್ರೆ ಹುಣಸೆ ಹಣ್ಣಿನ ಜಾಸ್ತಿ ಹಾಕಿ ಮಾಡುವಂತಹ ಚಿಕನ್ ಇರ್ಬೋದು ಅನ್ಕೊಂಡಿದ್ದೀನಿ, ನನಗೂ ಗೊತ್ತಿಲ್ಲ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಹಂಸ ಅವರು ಹೇಳಿ. ಟ್ಯಾಮರಿನ್ ಚಿಕನ್ ಕರಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹುಣಸೆ ಹಣ್ಣು, ಮೊಸರು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡಕ್ಕೆ ಏನ್ ಕೊಡಿ ಫಸ್ಟ್ ನಿಮ್ಗೆ? ತವಾ ಕೊಡಿ. ಎಸ್, 2 ಸ್ಪೂನ್ಸ್ ತುಪ್ಪ. ಶ್ರೀಕೃಷ್ಣ ತುಪ್ಪವನ್ನು ಉಪಯೋಗಿಸ್ತಾ ಇದೀವಿ. 2 ಸ್ಪೂನ್ ತುಪ್ಪ. 2 ಸ್ಪೂನ್ ಸಾಕಾ? 2 ಸ್ಪೂನ್.
ಓಕೆ, ಈಗ ಚಿಕನ್ ಹಾಕೋದು. ಹಾಕಿ ಮೇಡಮ್. ಓ, ತುಪ್ಪದಲ್ಲಿ ಉರಿದ ಚಿಕನ್ನ. ಫಸ್ಟು ತುಪ್ಪದಲ್ಲಿ ಚೆನ್ನಾಗಿ ಚಿಕನ್ ಚೆನ್ನಾಗಿ ಚಿಕನ್ ಹುರ್ಕೋಬೇಕಾ? ಹಾಕೋಬೇಕು. ಆಮೇಲೆ Okay. ಸಾಲ್ಟು ಹಾಕಿ. ಟೇಸ್ಟಿಗೆ ಎಷ್ಟು ಬೇಕೋ ಹಾಕೊಳ್ಳಿ. ಇವಲ್ಲೇ ಸಾಲ್ಟ್ ಹಾಕ್ಬಿಡ್ತೀರಾ? ಹಾಂ, ಫಸ್ಟ್ ಸಾಲ್ಟ್ ಹಾಕಿದ್ರೆ ಚೆನ್ನಾಗಿ ಹಿಡಿಯುತ್ತೆ. ಯಾರಿಗಿಷ್ಟ ಈ ಚಿಕನ್ನು? ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಹೌದಾ? ಈಗ ನೀವು ಹೇಳಬೇಕು ಮತ್ತೆ ತಿಂದು. ಅದು ನಾವು ಹೇಳ್ತೀವಿ ಬಿಡಿ ಆಮೇಲೆ. ಈಗ ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ. ಓಕೆ ಮೇಡಮ್. ಅರ್ಶಿಣದ ಪುಡಿ ಬೇಕು. ಕೊಟ್ಟೆ. ಎವರೆಸ್ಟ್ ಅವರ ಅರ್ಶಿಣದ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾ ಇದೀವಿ. ಹಾಂ, ಸಾಕು ಸಾಕು. ಸಾಕಾ? ಓಕೆ, ಚೆನ್ನಾಗಿ ಫ್ರೈ ಆಗಬೇಕಾ? ಚೆನ್ನಾಗಿ ಫ್ರೈ ಆಗಲಿ. Okay. ಸಿಮ್ಮಲ್ಲಿ ಇಟ್ಟಿರ್ತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಓಕೆ, ಹಾಕಿ ಮೇಡಮ್. ಈಗ ಈರುಳ್ಳಿನ ಜಾರ್ಗೆ ಹಾಕೋಬೇಕು, ಮಿಕ್ಸಿ ಮಾಡ್ಕೋಬೇಕು. ಓಕೆ, ಸ್ವಲ್ಪ ಕಡಿಮೆ ಮಾಡೋಣ ಇದನ್ನ. ಹಾಂ, ಫ್ಲೇಮ್ ಕಡಿಮೆ ಮಾಡ್ಕೊಳ್ಳಿ. ಈರುಳ್ಳಿ, ಓಕೆ, ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು, ಮತ್ತು ಟೊಮೆಟೊ. ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ ಮಿಕ್ಸಿಗೆ ಹಾಕೋಬೇಕು. ಓಕೆ. ಯಾರು ಹೇಳ್ಕೊಟ್ರು ನಿಮ್ಗೆ ಅಂಶ ಇದು? ಚಿಕನ್ ನೋಡಿ ಕಲ್ತಿದ್ದು. ನೋಡಿ ಕಲ್ತಿದ್ದ? ನಿಮ್ಮ ತಾಯಿ ಮನೆ ಇರೋದಲ್ಲಿ? ಚಿಕ್ಕಬಳ್ಳಾಪುರ. 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 ಓಕೆ ಓಕೆ. ಅಂದ್ರೆ ಅಲ್ಲಿ 3 ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಮೂರು ಪೇಸ್ಟ್ ಈರುಳ್ಳಿ ಮಾಡಿ. ಮತ್ತೆ ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಸಿಮೆಣಸಿನಕಾಯಿ. ಪೇಸ್ಟ್ ಮಾಡ್ಕೊಂಡಿರೋದನ್ನ ಈಗ ನಾನು ಚಿಕನ್ಗೆ ಹಾಕ್ತಿದ್ದೀನಿ. ಹಾಕಿ ಮೇಡಮ್, ಹಾಕಿ ಹಾಕಿ ಹಾಕಿ. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ಊರಲ್ಲಿ? ಫ್ರೀ ಟೈಮಲ್ಲಿ ಗಾರ್ಡನಿಂಗ್. ಓಹೋ, ಗಾರ್ಡನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀರಾ? ಹೌದು. ಈಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತಿದ್ದೀನಿ. ಓ, ಧನಿಯಾ ಪುಡಿನೂ ಹಾಕ್ತಾ ಇದ್ದೀರಾ? ಧನಿಯಾ ಪುಡಿ ವೆರಿ ಗುಡ್. ಟೇಸ್ಟಿಗೆ. ಓಕೆ 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 ಈಗ ಪುದೀನ ಹಾಕ್ತಿದ್ದೀನಿ. ಓಕೆ ಈಗ ಕೊತ್ತಂಬರಿ ಸೊಪ್ಪು. ಓಕೆ. ಪುದೀನ, ಕೊತ್ತಂಬರಿ ಎರಡನ್ನೂ ಹಾಕಿದ್ದೀವಿ. ಹಾಂ. ಈಗ ಮೊಸರು ಹಾಕ್ತಿದ್ದೀನಿ, ಒಂದು 3 ಹಾಕಿ. ಟೇಬಲ್ ಸ್ಪೂನ್ ಮೊಸರು ಹಾಕ್ತಿದ್ದೀನಿ. ಈಗ ಹುಣಸೆ ಹುಳಿ ಸ್ವಲ್ಪ ಹಾಕ್ತೀನಿ. ಹಾಕಿ ಮೇಡಮ್. ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಓಕೆ. ಬಟ್ ಟೊಮೆಟೊನೂ ಹಾಕಿರ್ತೀವಿ, ಹುಣಸೆ ಜಾಸ್ತಿ ಆಗಲ್ವಾ? ಮೇನ್ ಇಲ್ಲ ಇಲ್ಲ ಏನಾಗಲ್ಲ ಏನಾಗಲ್ಲ ಅಂತೀರಾ? ಏನಾಗಲ್ಲ. ಈಗ ಒಂದು 1/4 ಲೋಟ ಅಷ್ಟು ನೀರು ಹಾಕ್ಬೇಕು. ಇದು ಗೊಜ್ಜ, ಸಾರ, ಏನು? ಗ್ರೇವಿ. Gravy. ಚಪಾತಿಗೆ Okay, ಪೂರಿಗೆ okay. ಸ್ವಲ್ಪ ಕಾಲು ಕಪ್ ಅಷ್ಟು ನೀರು. ಬೇಗ ಮಾಡ್ಬೋದಲ್ಲ ಫಟಾಕ್ ಹಾ, ಅಂತ. ಬೇಗ ಆಗುತ್ತೆ. ಬಟ್ ಹುಣಸೆ Within 15 ಹಾಕಿರೋದೇ ವಿಶೇಷ. ಹಾ. ಹಂಸ ಅವರ ಮನೆಯ ಮೇನ್. ವಿಶೇಷ. ಓಕೆ. ಒಂದು 10 ಮಿನಿಟ್ಸ್ ಬಾಯ್ಲ್ ಆದ ಬಾಯ್ಲಾಗಿದೆ ಮುಚ್ಚೋಣ. ಹಾ. ಏನಕ್ಕೆ ಚೆನ್ನಾಗಿರುತ್ತೆ ಹಂಸ ಇದು? ಚಪಾತಿಗೆ ಪೂರಿಗೆ ಎಲ್ಲ ಚೆನ್ನಾಗಿರುತ್ತೆ. ಓಕೆ ಹಂಸ, ನೋಡೋಣ ಏನಾಗಿದೆ ಅಂತ. ಹಾ. ಗ್ರೇವಿ ಸಾಕಾ? ಇಷ್ಟೇನೆ ಹಾ, ಸಾಕು ಸಾಕಾ? ಸಾಕು. ಏನಿದೆಯಾ? ಆಗಿದೆ. ಓಕೆ 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 ಓಕೆ. ಆಫ್ ಮಾಡೋಣ. ಹಾಂ ಹಾಂ, ಆಗಿದೆ. ಟ್ಯಾಮ್ರಿನ್ ಚಿಕನ್ ಅಥವಾ ಹುಣಸೆ ಗೊಜ್ಜಿನ ಚಿಕನ್ ರೆಡಿ. ಹುಣಸೆ ಗೊಜ್ಜಿನ ಚಿಕನ್ನು ಅಥವಾ ಟ್ಯಾಮ್ರಿನ್ ಚಿಕನ್ನು ಮಾಡಿದ್ದಾರೆ. ಓಕೆ, ಹುಣಸೆ ಗೊಜ್ಜಿನ ಚಿಕನನ್ನು ಯಾವ ರೀತಿ ಮಾಡಿದ್ರು ಹಂಸ ಅವರು ತುಮಕೂರಿನಿಂದ ಬಂದು ಮಾಡಿದ್ದಾರೆ ಅಂದರೆ ಒಂದ್ಸರಿ ನೋಡ್ಕೊಳ್ಳೇಬೇಕಲ್ವಾ? ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳೆ, ಬರ್ಕೊಳ್ಳೆ, ಮಾಡ್ಕೊಳ್ಳಿ. ಟ್ಯಾಮರಿನ್ ಚಿಕನ್ ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ, ಚಿಕನ್, ಉಪ್ಪು, ಕಾಳು ಮೆಣಸಿನ ಪುಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿಕೊಳ್ಳಿ. ಮಿಕ್ಸಿ ಜಾರಿಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ ಹಾಕಿ ರುಬ್ಬಿ ಫ್ರೈ ಮಾಡಿದ ಚಿಕನ್ಗೆ ಹಾಕಿ ಜೊತೆಗೆ ಧನಿಯಾ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮೊಸರು, ಹುಣಸೆ ರಸ, ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿ. ಈಗ ಟ್ಯಾಮರಿನ್ ಚಿಕನ್ ಕರಿ ರೆಡಿ ಟು ಟೇಸ್ಟ್. ಚೆನ್ನಾಗಿದೆಯಾ ಹಂಸ? ಟೇಸ್ಟ್ ಮಾಡಿ ನೋಡಿ, ನೀವು ಹೇಳಬೇಕು ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡೋದು? ಇಲ್ಲ, ಚೆನ್ನಾಗಿರುತ್ತೆ. ಗ್ಯಾರಂಟಿ ಗ್ಯಾರಂಟಿ. ಓಕೆ, ತುಮಕೂರಿನಿಂದ ಬಂದಿದ್ದೀರ ಅಂದ್ರೆ ಅಷ್ಟೊಂದು ಗ್ಯಾರಂಟಿಯಾಗಿ ಚಿಕನ್ ತಿನ್ನಂಗೆ ಆಗ್ತಿಲ್ಲ, ಟ್ಯಾಮ್ರಿನ್ ತಿನ್ನಂಗೆ ಆಗ್ತಿದೆ. ನೀವು ಹೇಳ್ದಂಗೆ ಹುಣಸೆ ಗೊಜ್ಜಿನ ಚಿಕನ್ ಇದು ಹಾಂ, ಅಲ್ಲ? ಅದನ್ನೇ. ಒಂಥರ ಹೊಸ ರುಚಿ ಚೆನ್ನಾಗಿದೆ. ಓಕೆ, ಚಿಕನ್ ಏನ್ ಬೇಕಾದ್ರೆ ಓಕೆ. ಗ್ರೇವಿ Gravy ತಿನ್ಬೇಕಂದ್ರೆ? ಅದ ಟ್ಯಾಮ್ರಿನ್ ಹಾಕಿರ್ತೀವಲ್ಲ. ಹಂಸ ಅವರಿಗೆ ಯೂನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಪ್ರತಿಯೊಬ್ಬರು ಸಹ ಯೂನಿಬಿಕ್ ಕುಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಫಟಾಫಟ್ ಅಂತ ಮಾಡಿ ತೋರಿಸ್ಬೇಕು ಏನಾದ್ರೂ ಅಂತ ಹೇಳಿದ ತಕ್ಷಣ, ಸರ್ ಏನ್ ಸರ್ ಯಾವಾಗಲೂ ವೆಜ್ಜೇ ಮಾಡಿಸ್ತೀರಾ?
ನನ್ನ ಕೈಲಿ ನಾನ್ ವೆಜ್ ಮಾಡಿ ತೋರಿಸಿ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತೀನಿ ಅಂತ ಪ್ರಕಾಶ್ ಅವರು ರೆಡಿ ಆಗಿಬಿಟ್ಟಿದ್ದಾರೆ. ಫುಲ್ ಅಂಡ್ ಫುಲ್ ರೆಡಿ ಆಗಿ ಬಂದಿದ್ದಾರೆ. ಪ್ರಕಾಶ್ ಅವ್ರು ಬನ್ನಿಪಾ. ನಮಸ್ಕಾರ ಸರ್. ಒಳ್ಳೆ ಕೊಳೆ ಎಲ್ಲ ಹೋಗಿ ಕಳೆ ಬಂದಿದೆ. ಓಕೆ, ಏನ್ ಮಾಡ್ತಾ ಇದೀರಾ ಪ್ರಕಾಶ್ ಅವ್ರು? ಸರ್ ಇವಾಗ ಟೆಂಡರ್ ಚಿಕನ್ ಮಾಡ್ತೀನಿ ಸರ್. ಟೆಂಡರ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಮೊಟ್ಟೆ, ಮೈದಾ ಹಿಟ್ಟು, ಬ್ರೆಡ್ ಕ್ರಮ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ನಿಂಬೆ ರಸ, ಉಪ್ಪು, ಸಾಸಿವೆ ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್? ಬೋಲ್ ಕೊಡಿ ಸರ್. ತೊಳಿ. ಟೆಂಡರ್ ಚಿಕನ್ ಅಲ್ಲ, ಬೋನ್ಲೆಸ್. ಟೆಂಡರ್ ಚಿಕನ್ ಅಲ್ಲಿ ವಿಶೇಷ ಏನಂತ ಹೇಳಿದ್ರೆ ಬಾಯ್ಲರ್ ಚಿಕನ್ ಎಲ್ಲ ತಿನ್ಬೇಕಂದ್ರೆ ರಬ್ಬರ್ ತರ ಇರುತ್ತೆ. ಟೆಂಡರ್ ಚಿಕನ್ ಟೆಂಡರೈಸ್ ಆಗಿ ಮಾಡಿರುವಂತ ಚಿಕನ್. ಅದು ಬಾಯ್ಲಿಟ್ರೆ ಅದ್ಭುತವಾಗಿ ಕರಗೋ ಹತ್ರ ಇರುತ್ತೆ ಚಿಕನ್. ಓಕೆ, 1/4 kg ಇದೆ. ಓಕೆ ಸಾಸಿವೆ ಆಯಿಲ್ ಹಾಕಿದ್ದೀನಿ. ಓಕೆ, 2 ಸ್ಪೂನ್. ಓಹೋ, ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಶುಂಠಿ ಬೆಳ್ಳುಳ್ಳಿ. ಇನ್ ಎಣ್ಣೆಲಿ ಕರಿಯುವಂತದ ಇದು? ಎಣ್ಣೆಲಿ ಕರಿ ಅದೇ ಇದು. ಎಣ್ಣೆ ಇಟ್ಕೋಣ ಅಲ್ವಾ? ಹಾಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಚಿಕನ್ಗೆ ಸಾಸಿವೆ ಎಣ್ಣೆ ಹಾಕಿದ್ದೀರಾ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀರಾ, ಈಗ ಉಪ್ಪು ಹಾಕ್ತಾ ಇದ್ದೀರಾ. ಹಾಕೊಳ್ಳಿ ಸರ್. ಸ್ವಲ್ಪ ನೆನೆಬೇಕಲ್ಲ. ಉಪ್ಪು ಖಾರ ಖಾರ ಪುಡಿ ಹಾಕು ಸರ್. ಖಾರದ ಪುಡಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ. ಸಾಕು ಸರ್. ಬ್ರೆಡ್ ಕಾರ್ನ್ ಹಾಕ್ತೀನಿ. ಲೆಮನ್ ಅರ್ಧ ಹಾಕ್ತೀನಿ. ಹಾಕಿ ಸರ್, ಹಾಕಿ. ಇನ್ನೂ ಟೆಂಡರೈಸ್ ಆಗ್ಬಿಡುತ್ತೆ ಲೆಮನ್ ಬಿದ್ದ ತಕ್ಷಣ. ಲೆಮನ್ ಅಥವಾ ಮೊಸರು ಬಿದ್ದ ತಕ್ಷಣ ಚಿಕನ್ಗೆ ಹೌದಾ? ಇನ್ನೂ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕ್ತೀನಿ. ಅದು ಹಾಕಿ ಕೊತ್ತಂಬರಿ ಹಾಕ್ತೀನಿ. ಹಾಕಿ ಹಾಕಿ. ಧನಿಯಾ ಪೌಡರ್ ಸ್ವಲ್ಪ, ಪೆಪ್ಪರ್ ಪೌಡರ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಾಡಿ ಸರ್. ಪೆಪ್ಪರ್ ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ಹಾಕ್ತೀನಿ. ಹಾಕಿ ಸರ್, ಹಾಕಿ. ಸಾಯಂಕಾಲದ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಇದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಟೆಂಡರೈಸ್ ಆಗಿರೋ ಚಿಕನ್ ಆಗಿರೋದ್ರಿಂದ ತಿನ್ನಕ್ಕೆ ಅವ್ರಿಗೆ ತುಂಬ ಈಸಿಯಾಗಿರುತ್ತೆ, ಖುಷಿ ಪಡ್ಕೊಂಡು ತಿಂತಾರೆ. ಎಣ್ಣೆ ಬಿಸಿ ಆಗಲಿ. ಓಕೆ, ಸ್ವಲ್ಪ ನೆನ್ಕೊಳ್ತಾರೆ. ನೆನ್ಕೊತ್. ಇದನ್ನ ನೀವು ಬ್ರೆಡ್ ಕ್ರಮ್ ಏನು ಡೈರೆಕ್ಟಾಗಿ ಬಿಡೋದು ಅಷ್ಟೇನಾ? ಇವಾಗ ಮೈದಾ ಹಾಕಿ ಡೈರೆಕ್ಟಾಗಿ ಬಿಡೋದು ಹಂಗೆ. ಓಕೆ ಓಕೆ. ಇದೆಲ್ಲ ಬಿಟ್ಕೊಂಡು ಹಾಕಿದ್ದೀನಿ. ಕ್ರಿಸ್ಪಿ ಬರುತ್ತೆ. ಓಕೆ ಓಕೆ ಓಕೆ. ಒಂದು ಸ್ವಲ್ಪ ಬಿಟ್ಕೊಂಡು ಹಾಕೊಳ್ಳೋಣ, ಚೆನ್ನಾಗಿರುತ್ತೆ. ಏನಾಗಲ್ಲ, ಕ್ರಿಸ್ಪಿಯಾಗಿರುತ್ತೆ. ಕ್ರಿಸ್ಪಿ ಆಗಿರುತ್ತೆ. ಬಿಟ್ಟೋಗಲ್ಲ, ಮಸಾಲೆ ಎಲ್ಲ ಗಟ್ಟಿ ಹಿಡ್ಕೊಳ್ಳುತ್ತೆ. ಕ್ರಾಮ್ಸ್ ಹಾಕ್ತಾಗ. ಹೌದೌದು. ಬ್ರೆಡ್ ಕ್ರಮ್ಸ್ ಅಂದ್ರೆ ಏನಪ್ಪಾ ಎಲ್ಲಿ ಸಿಗುತ್ತೆ ಅಂತೆಲ್ಲ ಹುಡ್ಕೊಂಡು ಹೋಗ್ಬೇಡಿ. ಅದೇನಿಲ್ಲ, ರಸಿಕ್ನ ತಂದು ರಸಿಕ್ ಪೌಡರ್ ಮಾಡ್ಕೊಂಡ್ರೆ ಬ್ರೆಡ್ ಕ್ರಮ್ಸ್ ಆಗುತ್ತೆ. ಇಲ್ಲ ಬ್ರೆಡ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡ್ರು ಬ್ರೆಡ್ ಕ್ರಮ್ಸ್ ಆಗುತ್ತೆ. ಏನೋ ಹೇಳ್ಬಿಟ್ರು ಬ್ರೆಡ್ ಕ್ರಮ್ಸ್ ಅಂದ್ರೆ ಏನು ಗೊತ್ತಾಗ್ಲಿಲ್ವಲ್ಲ ನಮಗೆ ಅಂತ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಎಲ್ಲ ಏನಿಲ್ಲ. ವೆರಿ ಸಿಂಪಲ್. ರಸಿಕ್ನ ತನ್ನಿ ಮಿಕ್ಸಿಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ, ಅದೇ ಬ್ರೆಡ್ ಕ್ರಮ್ಸ್. ಎಣ್ಣೆ ಬಿಸಿ ಆಗಲಿ. ಅಷ್ಟೇ ಆಗಿದೆ ಸರ್. ಓ, ಆಗಿದೆ ಆಗಿದೆ ಆಗಿದೆ. ಆಗಿದೆಯಾ? ಬಿಡ್ಬೋದಾ? ವಾಯ್ಸ್ ಧೈರ್ಯವಾಗಿ ಬಿಡಿ. ನೋಡಿ, ಈ ಥರ ಒಂದು ಪೀಸ್ ತಗೊಳ್ಳಿ. ಓಕೆ, ಪೀಸ್ ತಗೊಂಡ್ರೆ ಸ್ವಲ್ಪ ಮೈದಾದಲ್ಲಿ ಇದು ಮಾಡ್ಕೊಂಡೆ ಓಹೋ, ಈಗ ಎಣ್ಣೆಲಿ ಬಿಡಬೇಕಾಗುತ್ತೆ. ಈಗ ಓಕೆ ಆಯ್ತಾ? ಓ, ಕಲರ್ ಬಂದ್ಬಿಟ್ಟಿದೆ ಸರ್. ಒಳ್ಳೆ ಕಲರ್ ಬಂದಿದೆ. ಗೋಲ್ಡ್ ಕಲರ್ ಬಂದಿದೆ. ತೆಗಿಬೋದು ಈಗ. ತೆಗೋಣ? ತೆಗೋಣ ಅಷ್ಟೇ. ಈ ಥರ ಕಲರ್ ಬಂದೆ ತೆಗೆದ್ರೆ ಸಾಕು. ಆಗ ತೆಗ್ಬಿಡೋಣ ಸರ್. ಹಾಂ, ತೆಗೆದು ಸರ್ ಬಂದ್ ಮಾಡಿಬಿಡಿ ಅಷ್ಟೇ ಸಾಕು. ಆಹಾ, ಒಳ್ಳೆ ಕಲರ್ ಬಂದಿದೆಯಾ? ಒಳ್ಳೆ ಕಲರ್ ಇದೆ. ಹೇಳಿ ಸರ್. ಟೆಂಡರ್ ಚಿಕನ್ ಅದ್ಭುತವಾಗಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಎಷ್ಟು ಈಸಿಯಾಗಿ ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮಾಡ್ಕೋಬೋದು ಅಂತ ತೋರಿಸಿದ್ದಾರೆ. ತುಂಬ ಕ್ರಿಸ್ಪಿಯಾಗಿರೋ ಥರ ಕಾಣ್ತಾ ಇದೆ. ಓಕೆ, ನೋ ಪ್ರಾಬ್ಲಮ್. ಪ್ರಕಾಶ್ ಅವರು ಇದನ್ನ ಯಾವ ರೀತಿ ಮಾಡಿದ್ರು, ಏನೇನು ಬೆರೆಸ್ಕೊಂಡ್ರು, ಯಾವಾಗ ಎಣ್ಣೆಗೆ ಹಾಕಿದ್ರು, ಎಣ್ಣೆಲಿ ಎಷ್ಟು ತನಕ ಕರೆದ್ರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಟೆಂಡರ್ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೋನ್ಲೆಸ್ ಚಿಕನ್, ಸಾಸಿವೆ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಅಚ್ಚ ಖಾರದ ಪುಡಿ, ಬ್ರೆಡ್ ಕ್ರಮ್ಸ್, ನಿಂಬೆ ರಸ, ಮೊಟ್ಟೆ, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮೈದಾ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದರೆ ಟೆಂಡರ್ ಚಿಕನ್ ರೆಡಿ ಟು ಟೇಸ್ಟ್. ಓಕೆ, ಟೇಸ್ಟ್ ಮಾಡಿ ನೋಡೋಣ. ಮಾಡಿ ಸರ್. ಅದ್ಭುತವಾಗಿದೆ. ಈ ಟೆಂಡರೈಸ್ ಚಿಕನ್ ತಗೊಂಡೋಗಿ ಈ ತರ ಮಾಡ್ಕೊಂಡ್ರೆ ಉಳಿತದೆ. ಅದ್ಭುತ. ಯಾವ ಚಿಕನ್ ಬೇಕಾಗಿಲ್ಲ, ಯಾವ FC EC ಚಿಕನ್ಗಳೇ ಬೇಕಾಗಿಲ್ಲ.
ಅದ್ಭುತವಾಗಿರುವಂಥ ಚಿಕನ್ ಇದು. ಮನೇಲಿ ಹಿಂಗೆ ಮಾಡ್ಕೊಂಡ್ರೆ ಬೇಕಾದಷ್ಟು ಆಗೋಯ್ತು. ಉಪ್ಪು ಖಾರ ಎಲ್ಲ ಸರಿ ಇದೆ ಸರ್. ಪರ್ಫೆಕ್ಟು, ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಒಳ್ಳೆಯ ರೆಸಿಪಿ, ತುಂಬ ಈಸಿ ರೆಸಿಪಿ, ತುಂಬ ರುಚಿಯಾಗಿರೋ ರೆಸಿಪಿ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅವೆಲ್ಲ ಹೇಳೋಕ್ಕಾಗಲ್ಲ. ಅಷ್ಟೊಂದು ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಇಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ಈ ಚಿಕನ್ನ ಖಾಲಿ ಮಾಡಬೇಕು. ಆದರೆ ಮುರಳಿ ಟೈಮ್ ಆಗ್ತದೆ, ಕಾರ್ಯಕ್ರಮ ಮುಗಿಸ್ರಿ ರೀ. ಏನ್ರಿ ಯಾವಾಗ ಹೇಳ್ಬೇಕಲ್ರಿ, ತಿನ್ನೋದಲ್ಲೇ ನೋಡ್ತಾ ಇರ್ತೀರಾ, ಟೈಮ್ ಆಗೋದು ಗೊತ್ತಾಗಲ್ವಾ ಅಂತ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಮುರಳಿಯವರೇ ನಮ್ಮದು ಕ್ಯಾಟ್ರಿಂಗ್ ಸರ್ವಿಸ್ ಇದೆ, ನಮ್ಮದು ಬೇಕ್ರಿ ಇದೆ, ನಮ್ಮ ಸಣ್ಣ ಹೋಟ್ಲ್ ಇದೆ, ಸಣ್ಣದಾಗಿ ಪಾನಿಪುರಿ ಮಾಡ್ತಾ ಇದೀವಿ, ಇಲ್ಲೆಲ್ಲೋ ಮಸಾಲ ಪುರಿ ಮಾಡ್ತಾ ಇದೀವಿ, ಇಲ್ಲೆಲ್ಲೋ ಒಂದು ಕಬಾಬ್ ಮಾಡ್ತಾ ಇದೀವಿ, ಇಲ್ಲೆಲ್ಲೋ ಫ್ರೈಡ್ ರೈಸ್ ಮಾಡ್ತಾ ಇದೀವಿ, ಅಲ್ಲಿ ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇವೆಲ್ಲ ಏನಾರ ಇತ್ತು ಅಂತೇಳಿ ನಮ್ಮನ್ನು ಕಳಿಸಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಅದರಲ್ಲೆಲ್ಲ ಅವಕಾಶ ಸಿಗುತ್ತೆ. ನಿಮ್ಮ ರುಚಿಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೋದು ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ